ರೈಲಿನಲ್ಲಿ ಪ್ರಯಾಣ ಮಾಡುವ ಪ್ರಯಾಣಿಕರಿಗೆ ರೈಲ್ವೆ ಇಲಾಖೆ ಕಟ್ಟೆಚ್ಚರವನ್ನು ನೀಡಿದೆ ಮತ್ತು ಜಾಗೃತಿಯನ್ನು ಮೂಡಿಸುವ ಕೆಲಸ ಮಾಡಿದೆ. ಕಳ್ಳತನ, ಅಪಘಾತ ಬಗ್ಗೆ ರೈಲ್ವೆ ಅಧಿಕಾರಿಗಳು ಎಚ್ಚರಿಕೆ ನೀಡಿದ್ದಾರೆ. ರೈಲ್ವೆ ಪ್ರಯಾಣಿಕರಿಗೆ ಅಪಘಾತ ಮತ್ತು ಸುರಕ್ಷತೆ ಬಗ್ಗೆ ಜಾಗೃತಿ ಮೂಡಿಸಲಾಗಿದೆ. ಫೀಲ್ಡ್ಗಿಳಿದು ರೈಲು ಪರಿಸರದಿಂದ ಪ್ರಯಾಣಿಕರಿಗೆ ಅಪಘಾತ ಮತ್ತು ಸುರಕ್ಷತೆ ಬಗ್ಗೆ ಜಾಗೃತಿ ಮೂಡಿಸಲಾಗಿದೆ. ಎಕ್ಸ್ಕ್ಯೂಸ್ ಮೇಡಮ್, ಟ್ರಾವೆಲಿಂಗ್ ಟೈಮಲ್ಲಿ ವಿಂಡೋ ಸೈಡ್ ಟ್ರಾವೆಲ್ ಮಾಡಬೇಕಿದ್ರೆ ನಿದ್ರೆ ಮಾಡೋದಿದ್ರೆ ವಿಂಡೋಸ್ನ ಕ್ಲೋಸ್ ಮಾಡ್ಕೊಂಡು ಮಲಗಿ. ನಿಮ್ಮ ಕತ್ತಲ್ಲಿ ನೋಡಿ ಚಿನ್ನದ ಸರ ಇದೆ, ನಾನೇ ಕೈಯಾಗಿ ಹೇಳಿದ್ರು ನಿಮ್ಗೆ ಗೊತ್ತಾಗ್ತಿರಲಿಲ್ಲ. ನಾನು ಬಂದು ಹೆಚ್ಚು ಕಮ್ಮಿ 2-3 ಮಿನಿಟ್ಸ್ ಆಗಿದೆ. ಆಮೇಲೆ ನಿಮಗೆ ಹೇಳೋದಕ್ಕೋಸ್ಕರ ಅಂತ ಹೇಳಿ ಹೀಗೆ ಎದುರಿಸ್ತಾ ಇರೋದು. ವಿಂಡೋಸ್ನ ಕ್ಲೋಸ್ ಮಾಡ್ಕೊಂಡು ಮಲಗಿ, ನೋ ಪ್ರಾಬ್ಲಮ್. ಇತ್ತೀಚೆಗೆ ಚಿನ್ನದ ರೇಟ್ ಜಾಸ್ತಿ ಆಗಿದೆ, ನಮ್ಮೆಲ್ಲರಿಗೂ ಗೊತ್ತಿರೋದೆ. ಕಳ್ಳ ಏನು ಮಾಡ್ತಿದ್ದಾನೆ, ಒಂದು ಅವಕಾಶ ಸಿಕ್ದಂಗೆ ಹೇಳಿದ್ರು ಟ್ರೈನ್ ಹೆಂಗಿರೋ ಪ್ಲಾಟ್ಫಾರ್ಮಲ್ಲಿ ನಿಂತಿದೆ, ನೀಟಾಗಿ ಮೂವ್ ಆಗ್ಬಿಡ್ತಾರೆ. ಹಾಗಾಗಿ ಟ್ರೈನಲ್ಲಿ ಟ್ರಾವೆಲ್ ಮಾಡಬೇಕಾದ್ರೆ ಸ್ಪೆಷಲಿ ವಿಂಡೋ ಸೈಡಲ್ಲಿ ಕೂತಾಗ ವಿಂಡೋಸ್ನ ಕ್ಲೋಸ್ ಮಾಡ್ಕೊಡಿ. ನಿಮಗೆ ಟ್ರಾವೆಲಿಂಗ್ ಟೈಮಲ್ಲಿ ಏನಾದರೂ ಸಮಸ್ಯೆ ಆದರೆ ನಮ್ಮದು ರೈಲ್ವೆ ಹೆಲ್ಪ್ಲೈನ್ ನಂಬರ್ ಇದೆ, 139 ಅಂತ ನಂಬರಿಗೆ ಕಾಲ್ ಮಾಡಿ. ಥ್ಯಾಂಕ್ ಯು. ಕ್ಲೋಸ್ ಮಾಡಿ ಮೇಡಮ್. ಕ್ಲೋಸ್ ಮಾಡ್ಕೊಳ್ಳಿ. ನೀವು ಮಲಗಿ ಆರಾಮಾಗಿ ಕ್ಲೋಸ್ ಮಾಡ್ಕೊಂಡು ಮಲಗಿ. ಫ್ಯಾನ್ ಇದೆ, ಫ್ಯಾನ್ ಆನ್ ಮಾಡ್ಕೊಳ್ಳಿ. ನಿಮ್ಗೆ ಶೆಕೆ ಆದರೆ ನಿಮ್ಮ ಲಗೇಜು, ವ್ಯಾನಿಟಿ ಬ್ಯಾಗು ಎಲ್ಲ ಕಳ್ಳತನ ಆಗೋ ಸಂಭವ ಇರುತ್ತೆ ಮೇಡಮ್ ಅವರೇ. ಇಲ್ಲಿ ನೋಡಿ, ಫುಲ್ ಓಪನ್ ಇದೆ. ಇದು ಎಮರ್ಜೆನ್ಸಿ ಟೈಮಲ್ಲಿ ಮಾತ್ರ ಓಪನ್, ಅಲ್ಲಿವರೆಗೂ ಕ್ಲೋಸ್ ಮಾಡ್ಕೊಳ್ಳಿ. ಕ್ಲೋಸ್ ಮಾಡಿಬಿಡಿ. ರಾತ್ರಿ ಸಮಯದಲ್ಲಿ ಕಳ್ಳರಿಗೆ ಅನುಕೂಲ ಆಗ್ಬಿಡ್ತೈತೆ ಕಳ್ಳತನ ಮಾಡೋಕ್ಕೆ. ಈಸಿಯಾಗಿ ಒಳಗೆ ಎಂಟ್ರಿ ಆಗ್ತಾನೆ, ಬೆಲೆ ಬಾಳೋ ವಸ್ತುಗಳನ್ನು ತಗೊಂಡು ಓಡಿ ಹೋಗೋ ಚಾನ್ಸ್ ಇರುತ್ತೆ. ನಮ್ಮ ಸಣ್ಣ ಕಿಟಕಿ ಪಕ್ಕ ಮಲಗಿದ ಪ್ರಯಾಣಿಕರನ್ನು ಎಚ್ಚರಿಸಿ ಅರಿವು ಮೂಡಿಸಲಾಯಿತು. ಮಂಡ್ಯದ ರೈಲ್ವೆ ನಿಲ್ದಾಣದಲ್ಲಿ ಪ್ರಯಾಣಿಕರಿಗೆ ಈ ಕಾರ್ಯಕ್ರಮ ನಡೆಯಿತು. ರೈಲ್ವೆ ಪ್ರೊಟೆಕ್ಷನ್ ಫೋರ್ಸ್ ಬೆಂಗಳೂರು ವಿಭಾಗದ ವತಿಯಿಂದ ಈ ಕಾರ್ಯಕ್ರಮ ನಡೆಯಿತು. ಎಎಸ್ಐ ಬಸವರಾಜ್ ಕೊಟ್ಟಾರ್ ನೇತೃತ್ವದಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಹಳಿಗಳನ್ನು ದಾಟುವುದು, ಚಲಿಸುವ ರೈಲಿನಲ್ಲಿ ಸುತ್ತುವುದು, ಅಳೆಯುವುದು ಅಪಾಯಕಾರಿ ಮತ್ತು ಶಿಕ್ಷಾ ಅಪರಾಧ ಅಂತ ಎಚ್ಚರಿಕೆ ಮೂಡಿಸಲಾಯಿತು. ರೈಲಿನಲ್ಲಿ ಪ್ರಯಾಣ ಮಾಡುವ ವೇಳೆ ಕಳ್ಳತನ, ಫುಟ್ಬೋರ್ಡ್ ಪ್ರಯಾಣ, ಲಗೇಜ್ ಬಗ್ಗೆ ಎಚ್ಚರಿಕೆ ವಹಿಸುವಂತೆ ತಿಳಿಸಲಾಯಿತು. ಮೈಕ್ ಧರಿಸಿ ಪ್ರಯಾಣಿಕರಿಗೆ ಜಾಗೃತಿ ಮೂಡಿಸಿದರು ರೈಲ್ವೆ ಇಲಾಖೆ ಅಧಿಕಾರಿಗಳು. ತುಂಬ ಸಲ ನೋಡ್ತಾ ಇರ್ತೀನಿ, ಪ್ರಯಾಣಿಕರು ಬರ್ತಾರೆ ಲೇಟಾಗಿ ರೈಲ್ವೆ ಸ್ಟೇಷನ್ಗೆ. ಸೊ 1ನೇ ನಂಬರಲ್ಲಿ ಬರ್ತಿರ್ತೀರಿ, ನೀವು ಬಂದ್ರಲ್ಲ ಇವಾಗ 2ನೇ ನಂಬರಲ್ಲಿ ಗಾಡಿ ನಿಂತಿರ್ತೀರ. ಈಗ ನಡುವೆ ಫೆನ್ಸ್ ಮಾಡಿದ್ದಾರೆ, ಓಕೆ. ಫೆನ್ಸ್ ಇಲ್ಲ ಅಂದ್ರೆ ಏನು ಮಾಡ್ತಾರೆ, ಇಮಿಡಿಯೇಟಾಗಿ ಅಲ್ಲಿ ಜಂಪ್ ಮಾಡೋದು, ಇಲ್ಲಿ ಹತ್ತೋದು, ಶಾರ್ಟ್ ಕಟ್. ಅಲ್ಲಿ ಜಂಪ್ ಮಾಡೋದು, ಇಲ್ಲಿ ಹತ್ತೋದು. ಸೊ ರಾತ್ರಿ ಸಮಯದಲ್ಲಿ ಅದು ಎಷ್ಟು ಡೇಂಜರ್ ಗೊತ್ತಾದ್ರು. ಈಗ ಒಂದೇ ಭಾರತ ಕೆಲವೊಂದು ಸ್ಟಾಪ್ ಇಲ್ಲ, ಇಲ್ಲಿ 100 ಸ್ಪೀಡಲ್ಲಿ ಬರುತ್ತೆ ಗಾಡಿ. ಮೈಸೂರು ಬಿಟ್ಟರೆ ಬೆಂಗಳೂರು ಸ್ಟಾಪು. ಅಂತ ಗಾಡಿ ಇದ್ರೆ ನೀವು ಹೇಗೆ ಇದು ಮಾಡ್ತೀರಾ? ಪ್ರಾಣಕ್ಕೆ ಸಂಚಕಾರನೇ ಅದು. ಸೊ ಹಳಿ ದಾಟೋದನ್ನ ಅಭ್ಯಾಸ ಮಾಡ್ಕೋಬೇಡಿ, ತುಂಬಾ ಡೇಂಜರು. ಇದು ರೈಲ್ವೆ ಅಧಿನಿಯಮದ ಪ್ರಕಾರ ಅಪರಾಧ ಆಗಿದೆ. ಇದಕ್ಕೆ ದಂಡನೂ ಇರುತ್ತೆ, ಜೈಲು ಶಿಕ್ಷೆನೂ ಆಗ್ಬೋದು. ಸೊ ಅದೇಂಗನೇ ಇರಲಿ, ನಿಮ್ಮ ಪ್ರಾಣಕ್ಕೆ ಸಂಚಕಾರ ಅಲ್ಲ. ಆಸ್ತಿ ಹೋದ್ರೆ ಗಳಿಸ್ಬೋದು, ಹಣ ಗಳಿಸ್ಬೋದು, ಪ್ರಾಣನ ಗಳಿಸೋಕ್ಕಾಗುತ್ತೆ ಅಂತ ಯಜಮಾನ್ರೆ? ಮತ್ತೆ ಬರುತ್ತಾ? ಬರಲ್ಲ. ನಮ್ಮ ನಂಬ್ಕೊಂಡು ಮನೇಲಿ ನಮ್ಮ ಹೆಂಡತಿ ಮಕ್ಕಳು, ತಂದೆ ತಾಯಿ, ನನ್ನ ಮಗ ಬರ್ತಾನೆ ನೌಕರಿಯಿಂದ, ಡ್ಯೂಟಿಯಿಂದ, ಮಗಳು ಬರ್ತಾಳೆ. ಈ ದಿನ ನಮ್ಮ ಮಂಡ್ಯ ರೈಲ್ವೆ ನಿಲ್ದಾಣಕ್ಕೆ ನಮ್ಮ RPF ಇಲಾಖೆ ಕಡೆಯಿಂದ ಒಂದು ಗ್ರೂಪ್, ಅಂದರೆ ನಮ್ಮ ಪ್ಯಾಸೆಂಜರ್ ಅವೇರ್ನೆಸ್ ಮಾಡೋದಕ್ಕೋಸ್ಕರ ನಮ್ಮ ಮಂಡ್ಯಕ್ಕೆ ಬಂದಿದೆ. ಆ ಒಂದು ಗ್ರೂಪ್ನಲ್ಲಿ ನಮ್ಮ ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ ಅಂತ ಬಸವರಾಜ್ ಕೊಟ್ಟಾರ್ ಸಾರು, ಹಾಗೆ ನವ್ಯ ಮೇಡಮ್ ಅವರು ಎಲ್ಲರೂ ಬಂದಿದ್ದಾರೆ. ಇವತ್ತು ಯಾಕೆ ಅಂತ ಹೇಳಿದ್ರೆ, ನಮ್ಮ ರೈಲ್ವೆ ನಿಲ್ದಾಣದಿಂದ ರೈಲ್ವೆಗೆ ಸುಮಾರು ನಮ್ಮ ರೈಲ್ವೆನಲ್ಲಿ ಎಷ್ಟೋ ಜನ ಈಗ ಪ್ರಯಾಣ ಮಾಡ್ತಾ ಇದ್ದಾರೆ. ಅವ್ರಿಗೋಸ್ಕರ ಅವ್ರ ತಿಳುವಳಿಕೆ ಕೊಡೋಕ್ಕೋಸ್ಕರ ನಾವು ಒಂದು ಅವೇರ್ನೆಸ್ ಮಾಡ್ತಾ ಇದ್ದೀವಿ. ಆ ಅವೇರ್ನೆಸ್ಸಲ್ಲಿ ಎಷ್ಟೋ ಹೆಣ್ಮಕ್ಳು ಕಿಟಕಿ ಪಕ್ಕದಲ್ಲಿ ಕುಂತ್ಕೊಂಡು ಇದು ಗೋಲ್ಡ್ ಹಾಕೊಂಡು ಹೋಗ್ತಾ ಇರ್ತಾರೆ. ಅವಾಗ ಎಷ್ಟೋ ಜನ ಕಳ್ಳರು ಕೀಳೋ ಚಾನ್ಸ್ ಇದೆ. ಅದರಿಂದ ಅವರು ಸೇಫ್ಟಿ ಆಗಿರಬೇಕು ಅಂತ ಕೇಳ್ಕೊತಾ ಇದ್ದೀವಿ. ಫುಟ್ಬೋರ್ಡಲ್ಲಿ ಕೂರ್ತಾರೆ, ಅಲ್ಲೂ ಕೂರಬಾರ್ದು ಅಂತೇಳಿ ಕೇಳ್ಕೊತಾ ಇದ್ದೀವಿ. ಹಾಗೇನೆ ಈಗ ಲೇಡೀಸ್ ಕಂಪಾರ್ಟ್ಮೆಂಟಲ್ಲಿ ಟ್ರಾವೆಲ್ ಮಾಡಬಾರ್ದು, ಅದನ್ನು ಕೇಳ್ಕೊತಾ ಇದ್ದೀವಿ. ಹಾಗೇನೆ ನಮ್ಮ ಪ್ಲಾಟ್ಫಾರ್ಮ್ಗಳಲ್ಲಿ ಈಗ ಆಫ್ ಸೈಡ್ ಎಷ್ಟೋ ಜನ ಸುಮಾರು ಹತ್ತಕ್ಕೆ ಹೋಗಿ ಪ್ರಾಣ ಕಳ್ಕೊಂಡಿದ್ದಾರೆ. ಆ ಥರ ಹೋಗ್ಬಾರ್ದು ಅಂತ ಹೇಳ್ತಾ ಇದ್ದೀವಿ. ಟ್ರ್ಯಾಕ್ ದಾಟಬಾರ್ದು, ಟ್ರ್ಯಾಕ್ ಮೇಲೆ ನಡ್ಕೊಂಡು ಹೋಗಬಾರ್ದು. ಈ ಥರ ಎಲ್ಲ ಸುಮಾರು ಇದೆ. ಮೊಬೈಲ್ ಮತ್ತೆ ಫುಟ್ಬೋರ್ಡಲ್ಲಿ ಮೊಬೈಲ್ ನೋಡ್ತಾ ಇರ್ತಾರೆ. ಕಿಡಿಗೇಡಿಗಳು ಒಂದು ಫೋನ್ ತಗೊಂಡು ಅದನ್ನ ಹೊಡೆಯುವಂಥ ಸಂದರ್ಭ ಇದೆ. ಎಷ್ಟೋ ಜನ ಸುಮಾರು ನಮ್ಮ ಎರಿಯೂರಿಂದ ಕೆಂಗೇರಿವರೆಗೂ ಸುಮಾರು ಮೊಬೈಲ್ಗಳು ಆ ಥರ ಹೊಡೆದಿದ್ದಾರೆ. ಅದರಿಂದ ಅದಕ್ಕೆಲ್ಲ ಅವಕಾಶ ಮಾಡಿಕೊಡ್ಬೇಡಿ, ರೈಲ್ವೆಗೆ ಸಹಕಾರ ಮಾಡಬೇಕು ಅಂತೇಳಿ ಎಲ್ಲರಿಗೂ ನಾವು ಅವೇರ್ನೆಸ್ ಮುಖಾಂತರ ಅವ್ರಿಗೆ ತಿಳುವಳಿಕೆನ ಕೊಡ್ತಾ ಇದ್ದೀವಿ. ಹಾಗೇನೆ ಲೇಡೀಸ್ ಕಂಪಾರ್ಟ್ಮೆಂಟಲ್ಲಿ ಜೆಂಟ್ಸ್ ಟ್ರಾವೆಲ್ ಮಾಡಬಾರ್ದು. ಮೊಬೈಲ್ ಬಳಸದೆ ಎಚ್ಚರಿಕೆಯಿಂದಿರುವಂತೆ ಇವರು ಸಲಹೆ ನೀಡಿದರು. ಮಹಿಳೆಯರು ಕಿಟಕಿ ಪಕ್ಕ ಕುಳಿತ ವೇಳೆ ತಮ್ಮ ಚಿನ್ನಾಭರಣ ಸೇರಿ ಮೊಬೈಲ್ ಮೇಲೆ ಎಚ್ಚರಿಕೆ ವಹಿಸಬೇಕು. ಕಳ್ಳರು ಯಾವ ರೂಪದಲ್ಲಿ ಬೇಕಾದರೂ ಬರಬಹುದು ಅಂತ ಎಚ್ಚರಿಕೆ ನೀಡಲಾಯಿತು. ಪ್ರಯಾಣಿಕರು ಸುರಕ್ಷಿತ ಪ್ರಯಾಣಕ್ಕಾಗಿ ರೈಲ್ವೆ ನಿಯಮಗಳನ್ನು ಪಾಲಿಸಬೇಕು ಮತ್ತು ಜವಾಬ್ದಾರಿಯುತವಾಗಿ ವರ್ತಿಸಬೇಕು ಅಂತ ಸೂಚನೆ ನೀಡಲಾಯಿತು. ಈ ಸಂದರ್ಭದಲ್ಲಿ ಮಂಡ್ಯ ಎಎಸ್ಐ ಶ್ರೀಕೃಷ್ಣ, WSC ಬೆಂಗಳೂರು ಕಾನ್ಸ್ಟೇಬಲ್ ನವ್ಯ, ಮಂಡ್ಯ RPF ಗೋವಿಂದರಾಜು ಮತ್ತು ಸಿಬ್ಬಂದಿಗಳಾದ DM ಸುರೇಶ್, MK ಪ್ರಶಾಂತ್ ಭಾಗಿಯಾಗಿದ್ದರು. ಪಾಂಡುಪುರ ಪಟ್ಟಣದ ಬಿಜೆಪಿ ಕಾರ್ಯಕರ್ತ ಬಳಗಟ್ಟೆ ಅಶೋಕ್ ಅವರ ಕಮಲ್ ನಿವಾಸಕ್ಕೆ ಹಾಸನದ ಮಾಜಿ ಶಾಸಕರು ರಾಜೀವ್
ರಾಜ್ಯ ಬಿಜೆಪಿ ಘಟಕದ ಪ್ರಧಾನ ಕಾರ್ಯದರ್ಶಿಗಳಾದ ಪ್ರೀತಮ್ ಗೌಡ ಹಾಗೂ ಜಿಲ್ಲಾಧ್ಯಕ್ಷ ಡಾಕ್ಟರ್ ಎನ್ ಎಸ್ ಇಂದ್ರೇಶ್ ಭೇಟಿ ನೀಡಿದರು. ಈ ವೇಳೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಪ್ರೀತಮ್ ಗೌಡರು, ಇತ್ತೀಚೆಗೆ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರ ಹೇಳಿಕೆ ಪ್ರತಿ ಹೇಳಿಕೆಗಳು ಮೈತ್ರಿ ವಾತಾವರಣಕ್ಕೆ ಧಕ್ಕೆ ತರುವಂತಾಗಬಾರದು ಎಂದು ತಿಳಿಸಿದರು. ಯಾವ ಕ್ಷೇತ್ರದಿಂದ ಯಾರಿಗೆ ಟಿಕೆಟ್ ನೀಡಬೇಕು ಎಂಬುದನ್ನು ರಾಜ್ಯ ಮತ್ತು ಕೇಂದ್ರಕ್ಕೆ ವರಿಷ್ಠ ನಾಯಕರು ತೀರ್ಮಾನಿಸುತ್ತಾರೆ. ಅದರಿಂದ ಬಹಿರಂಗವಾಗಿ ಹೇಳಿಕೆ ನೀಡುವುದನ್ನು ಎಲ್ಲರೂ ನಿಯಂತ್ರಿಸಬೇಕು ಅಂತ ಹೇಳಿದರು. ಮೈತ್ರಿ ಧರ್ಮಕ್ಕೆ ಎಲ್ಲರೂ ಬದಲಾಗಬೇಕು. ಆದಿ ಬೀದಿ ಮಟ್ಟದಲ್ಲಿ ಚರ್ಚೆ ನಡೆಸಿದರೆ ಕಾರ್ಯಕರ್ತರ ಮನಸ್ಸಿಗೆ ನೋವು ಉಂಟಾಗಬಹುದು. ಸಾರ್ವಜನಿಕವಾಗಿ ಮಾತನಾಡುವುದಕ್ಕಿಂತ ಸಂಘಟನಾ ಮಟ್ಟದಲ್ಲಿ ಚರ್ಚೆ ನಡೆಸುವುದು ಸೂಕ್ತ ಅಂತ ತಿಳಿಸಿದರು. ಅವ್ರ ಕಾರ್ಯಕರ್ತರನ್ನ ಒಟ್ಟಿಗೆ ಕೂತ್ ಮಾತಾಡ್ತೀವಿ. ನಾವು ಆದಿಲ್ ಬೀದಿಲ್ ಮಾತಾಡೋದು ಬೇಡ ಅಂದಮೇಲೆ ನಾವು ಅದನ್ನ ಪಾಲನೆ ಮಾಡಬೇಕಲ್ಲ. ಚಿಕ್ಕವರಿಂದನಾರಾಗಲಿ ದೊಡ್ಡವರಿಂದನಾರಾಗಲಿ ಒಳ್ಳೆ ರಚನಾತ್ಮಕ ಸಲಹೆ ಬಂದರೆ ಅಲಯನ್ಸಿಗೆ ಅದನ್ನು ತಗೊಳಕ್ಕೆ ಸಿದ್ಧ. ಅಂದರೆ ಇಬ್ಬರು ಎರಡೂ ಕಡೆ ಪಾಲಿಸ್ಬೇಕು. ಈ ಎರಡೂ ಕಡೆ ಪಾಲಿಸೋಕ್ಕೆ ನಿಯಮಗಳನ್ನ ಅವರೇ ಹಾಕಿರೋದ್ರಿಂದ ಆ ನಿಯಮನ ಫಾಲೋ ಮಾಡೋಣ, ಎಲ್ಲ ಒಟ್ಟಾಗಿ ಹೋಗೋಣ. ಯಾರು ಸೋತವ್ರಿಗೆ ಟಿಕೆಟ್ ಕೊಡ್ತಾರೋ ಗೆದ್ದವ್ರಿಗೆ ಟಿಕೆಟ್ ಕೊಡ್ತಾರೋ ಇವರೇ ತೀರ್ಮಾನ ಮಾಡೋದು ಬೇಡ ಅನ್ನೋದು ಅಷ್ಟೇ ಆಗಿತ್ತು. ಗೆಲುವು ಮಾನದಂಡ ಅನ್ನೋದನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಮಾಡಬೇಕು ಅನ್ನೋದು ಅಷ್ಟೇ ಕಾರ್ಯಕರ್ತರ ಉದ್ದೇಶ. TPZP ಆಗಲಿ MLA ಆಗಲಿ MP ಆಗಲಿ ಆ ನಿಟ್ಟಿನಲ್ಲಿ ಅವರು ಸಹಮತ ವ್ಯಕ್ತಪಡಿಸಿರೋದ್ರಿಂದ ನಾನು ಅವ್ರ ಮಾತಿಗೆ ನಾನು ಸಹಮತವನ್ನು ವ್ಯಕ್ತಪಡಿಸ್ತಾ ಮುಂದೆ ಕೆಲಸ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ. ಪ್ರೀತಮ್ ಗೌಡರು ಮಾತಾಡಬಾರ್ದು ಅಂತ ಸೂಚನೆ ಬಂದಿದೆಯಾ ಅಂತ ಈಗ ಮಾತಾಡ್ತಿದ್ದೀರಲ್ಲ, ಮೈತ್ರಿ ಬಗ್ಗೆ ಮಾತಾಡಬಾರ್ದು, ಮೈತ್ರಿ ಗಟ್ಟಿಯಾಗಿ ಹೋಗ್ಬೇಕು. ಅವ್ರು ಹೇಳ್ದಂಗೆ ಆದಿ ಬೀದಿಲಿ ಮಾತಾಡಬಾರ್ದು ಅಂತಲೇ ಹೇಳ್ತಿದ್ದೀನಿ. ಅದರಲ್ಲೇನು ಮುಲಾಜೇನಿಲ್ಲ. ನಾವು ನೋಡಿ, ನೀವು ಪ್ರೊವೋಕ್ ಮಾಡಿದ್ರಿ ಅಂತ ಪ್ರೊವೋಕ್ ಆಗೋಕ್ಕೆ ಇದು ಪ್ರೀತಮ್ ಗೌಡ, ಬೇರೆಯವರಲ್ಲ. ಮತ್ತೆ ವಿಚಾರವನ್ನು ಮಂಡಿಸ್ತೇ ಸೈಲೆಂಟ್ ಆಗೋಕ್ಕೆ ಬೇರೆ ಯಾರೂ ಅಲ್ಲ ನಾನು. ಹಾಗಾಗಿ ಯಾಕೆ ಗೊಂದಲವನ್ನು ಮಾಡಿಸ್ತಿದ್ದೀರಿ ಅಂತೇಳಿ. ಈ ಸಂದರ್ಭದಲ್ಲಿ ಧನಂಜಯ್, ಸೋಮಶೇಖರ್, ಮಂಗಳಾ ನವೀನ್, ಲೋಕೇಶ್, ಆನಂದಘಟ್ಟ, ರಮೇಶ್, ಸೋಮಾಚಾರಿ, ಚಿಕ್ಕಮರಳ್ಳಿ ನವೀನ್, ಭಾಸ್ಕರ್, ಡೈರಿ ರಾಮು ಸೇರಿದಂತೆ ಅನೇಕ ಮುಖಂಡರು ಹಾಜರಿದ್ದರು. ಗೆಜ್ಜಲಗೆರೆ ಗ್ರಾಮ ಪಂಚಾಯಿತಿಯನ್ನು ಮದ್ದೂರು ನಗರಸಭೆಗೆ ಸೇರ್ಪಡೆ ಮಾಡಿಕೊಂಡಿರುವ ಕ್ರಮವನ್ನು ಖಂಡಿಸಿ ಹೋರಾಟ ವಿನೂತನವಾಗಿ ನಡೆದಿದ್ದು, ಬಂಜಿನ ಮೆರವಣಿಗೆಯನ್ನು ನಡೆಸುವ ಮೂಲಕ ಜನಾಕ್ರೋಶ ವ್ಯಕ್ತವಾಗಿದೆ. ರೈತ ನಾಯಕಿ ಸುನಂದ ಜಯರಾಮ್ ನೇತೃತ್ವದಲ್ಲಿ ಈ ಹೋರಾಟ ನಡೆದಿತ್ತು. ಮದ್ದೂರು ತಾಲೂಕಿನ ಸೋಮನಹಳ್ಳಿ, ಗೊರವನಹಳ್ಳಿ, ಗೆಜ್ಜಲಗೆರೆ ಹಾಗೂ ಚಾಮನಹಳ್ಳಿ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮಸ್ಥರಿಂದ ಪ್ರತಿಭಟನೆ ನಡೆಯಿತು. ಪಂಜುಗಳನ್ನು ನೀಡಿದು ಗ್ರಾಮಸ್ಥರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ಮದ್ದೂರಿನ ಶಿವಪುರದ ಸತ್ಯಾಗ್ರಹ ಸೌಧದಿಂದ IB ವೃತ್ತದವರೆಗೆ ಪಂಜಿನ ಮೆರವಣಿಗೆ ವಿನೂತನ ರೀತಿ ನಡೆಯಿತು. IB ವೃತ್ತದಲ್ಲಿ ಪಂಜು ಹಿಡಿದು ಸರ್ಕಾರದ ವಿರುದ್ಧ ಘೋಷಣೆ ಕೂಗಲಾಯಿತು. ಧಿಕ್ಕಾರಕ್ಕೋಗಿ ಹೆದ್ದಾರಿ ತಡೆದಿರುವುದು ಜನಾಕ್ರೋಶ ವ್ಯಕ್ತವಾಯಿತು. ನಗರಸಭೆಯಿಂದ ತಮ್ಮ ಪಂಚಾಯತಿಯನ್ನು ಕೈ ಬಿಡುವವರೆಗೆ ಹೋರಾಟ ನೀಡುವುದಿಲ್ಲ ಅಂತ ಹೋರಾಟಗಾರರು ಪಟ್ಟು ಹಿಡಿದರು. ಖಂಡಿಸಿ ನಾವು 50 ದಿನದವರೆಗೂ ತಾಳ್ಮೆಯಿಂದ ಚಳವಳಿಯನ್ನು ತಕೊಂಡು ಬಂದವರು. 2 ಗ್ರಾಮ ಪಂಚಾಯಿತಿಯಲ್ಲಿ ನಿರಂತರವಾಗಿ ಹೋರಾಟ ಶುರುವಾಗಿದೆ. ಮೊದಲು ರಸ್ತೆ ತಡೆಯಾಗಿದೆ, ಈಗ ಪಂಜಿನ ಮೆರವಣಿಗೆ ಆಗಿ ನಾವು ನಮ್ಮ ಆಕ್ರೋಶವನ್ನ ಈ ರೂಪದಲ್ಲಿ ಗಾಂಧಿಯವರ ಮಾರ್ಗದಲ್ಲೇ ತೋರಿಸ್ಕೊಳ್ತಾ ಇದ್ದೀವಿ. ಸರ್ಕಾರ, ಜಿಲ್ಲಾಡಳಿತ, ಉಸ್ತುವಾರಿಯವರು, ಸಂಸದರು, ಎಲ್ಲಾ ಶಾಸಕರುಗಳು ಇವತ್ತು ಎಚ್ಚೆತ್ತುಕೊಳ್ಳಬೇಕಾಗಿದೆ. ಪ್ರಜೆಗಳ ಅಭಿಪ್ರಾಯವನ್ನ ವಿರೋಧಿಸಿ, ಪ್ರಜೆಗಳ ಅಭಿಪ್ರಾಯವನ್ನ ಲೆಕ್ಕಕ್ಕೆ ತಕ್ಕೊಳ್ಳದೆ ಎಷ್ಟೇ ಬೇಡ ಅಂದ್ರು ಹಠಕ್ಕೆ ಬಿದ್ದವರ ಹಾಗೆ ನಗರಸಭೆಗೆ ಸೇರ್ಪಡೆಯನ್ನ ನಾವು ವಿರೋಧಿಸ್ತಾ ಇದ್ದೀವಿ. ಶಾಸಕರು ಈ ಕೂಡಲೇ ಇದನ್ನ ವಾಪಸ್ ತಕ್ಕೊಳ್ಳುವ ನಿರ್ಣಯವನ್ನ ಮಾಡಬೇಕು. ಹಾಗೇನೆ ಕರ್ನಾಟಕ ಸರ್ಕಾರ ಈ ಹೋರಾಟವನ್ನ ಗಂಭೀರವಾಗಿ ಪರಿಗಣಿಸಬೇಕು. ಈ ಕೂಡಲೇ ತಾವು ನಿರಂತರವಾಗಿ ನಡೀತಿರ್ತಕ್ಕಂಥ ಈ ಚಳುವಳಿಯನ್ನ ಗಂಭೀರವಾಗಿ ಪರಿಗಣಿಸಬೇಕು. ಈ ಸ್ವಾತಂತ್ರ್ಯ ಸೌಧದ ಮುಂದೆ
ಸತ್ಯಾಗ್ರಹದ ಸೌಧದ ಮುಂದೆ ಇವತ್ತು ನಾವು ಕರ್ನಾಟಕ ಸರ್ಕಾರಕ್ಕೆ, ಮದ್ದೂರಿನ ತಾಲೂಕಿನ ಶಾಸಕರಿಗೆ, ಜಿಲ್ಲಾಡಳಿತಕ್ಕೆ, ಉಸ್ತುವಾರಿಯವರಿಗೆ, ಸಂಸದರಿಗೆ ಮತ್ತೊಮ್ಮೆ ಎಚ್ಚರಿಕೆ ಹೇಳ್ತೀವಿ. ಪ್ರಜೆಗಳ ಆಕ್ರೋಶ ಭುಗಿಲೇಳುವ ಮುನ್ನ ಈ ನಿಲುವಿನ ನೀವು ವಾಪಸ್ ತಕ್ಕೊಳ್ಳೇಬೇಕು. ಇದು ಒಕ್ಕೊರಲಿನ ಹೋರಾಟ ಬಂಧುಗಳ ಎಲ್ಲರ ಪರವಾಗಿ ನಾನು ಎಚ್ಚರಿಕೆಯನ್ನು ನೀಡ್ತಾ ಇದ್ದೇನೆ. ಹೋರಾಟಕ್ಕೆ ಜಯವಾಗಲಿ. ಪಂಚಾಯಿತಿ ಉಳಿಯಲಿ, ನಗರಸಭೆ ತೊಲಗಲಿ. ನಗರ ಅಭಿವೃದ್ಧಿಯನ್ನ ನಾವು ಯಾವತ್ತೂ ಕೂಡ ವಿರೋಧಿಸ್ತೇವೆ. ಹಳ್ಳಿಗಳು ಹಳ್ಳಿಗಳಾಗಿ ಉಳಿಬೇಕು. ಹಳ್ಳಿಗಳು ಹಳ್ಳಿಯಲ್ಲೇ ಸಂತೋಷವಾಗಿ ಬದುಕಬೇಕು. ಸುಂದರವಾದ ಮೇಕಪ್ಪಿನಿಂದ ಕೂಡಿದ ಯಾವ ತರದ ಆಧುನಿಕ ಆಡಂಬರದ ಬದುಕು ನಮಗೆ ಬೇಕಾಗಿಲ್ಲ. ನಾವು ನೈಜವಾಗಿ ಸಂತೋಷವಾಗಿದ್ದೀವಿ. ಹಳ್ಳಿಲಿ ಯಾವ ತೊಂದರೆಯೂ ಇಲ್ಲ. ಪಾಂಡುಪುರ ಪಟ್ಟಣದ 5 ದೀಪದ ಸರ್ಕಲ್ ಬಳಿ ಮಡಿವಾಳ ಮಾಚಿಯನ್ನವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸುವ ಮೂಲಕ ಮಡಿವಾಳ ಮಾಚಿದೇವರ ಜಯಂತಿ ನಡೆಯಿತು. ತಾಲೂಕು ಆಡಳಿತ ಕಚೇರಿಯಲ್ಲಿ ಆಯೋಜಿಸಿದ ಕಾರ್ಯಕ್ರಮದಲ್ಲಿ ಅನೇಕ ಗಣ್ಯರು ಭಾಗವಹಿಸಿದರು. ದೇವರಾಜ ಅರಸು ಹಿಂದುಳಿದ ವರ್ಗಗಳ ಜಿಲ್ಲಾಧ್ಯಕ್ಷರಾದ ಸಂದೇಶ್ ಮಾತನಾಡಿ, ಎಲ್ಲ ಜಾತಿ ಧರ್ಮದವರ ಜೊತೆ ಬೆರೆತು ಬದುಕುವುದು ಸಮಾಜದ ಶ್ರೇಯಸ್ಸಿಗೆ ಅಗತ್ಯವಾಗಿದೆ ಅಂತ ಹೇಳಿದರು. ತಹಶೀಲ್ದಾರ್ ಬಸವರಡಪ್ಪ ರೋಣರವರು ಮಾತನಾಡಿ, ಮಡಿವಾಳ ಮಾಚಿದೇವರು ವೃತ್ತಿಯಲ್ಲಿ ಮಡಿವಾಳರಾಗಿದ್ದರು, ಸಮಾಜ ಸುಧಾರಣೆಗೆ ತಮ್ಮ ಜೀವನವನ್ನೇ ಅರ್ಪಿಸಿದರು ಅಂತ ಹೇಳಿದರು. ಆಡಳಿತ ವತಿಯಿಂದ ರಾಷ್ಟ್ರೀಯ ಹಬ್ಬಗಳ ಆಚರಣೆ ಪ್ರಯುಕ್ತ ಶ್ರೀ ಮಡಿವಾಳ ಮಾಚಿದೇವರ ಜಯಂತಿಯನ್ನು ಆಚರಿಸುತ್ತಿದ್ದು, ಈಗ ಈ ಸರ್ಕಲ್ನಲ್ಲಿ ಪುಷ್ಪಾರ್ಚನೆ ನಡೆಸುತ್ತಿವೆ. ಮುಂದಿನ ಕಾರ್ಯಕ್ರಮಗಳಿದ್ದು ಈ ಜನ್ಮದಿನ ಶುಭಾಶಯಗಳನ್ನ ನಾನು ಇಲ್ಲಿ ಎಲ್ಲ ಸೇರಿದ ಸಾರ್ವಜನಿಕರಿಗೆ, ಮಡಿವಾಳ ಬಂಧುಗಳಿಗೆ ಹಾಗೂ ಸಮಾಜದ ಇತರೆ ಎಲ್ಲ ವರ್ಗಗಳಿಗೂ ಕೂಡ ಶುಭಾಶಯಗಳನ್ನು ಸಲ್ಲಿಸ್ತೇನೆ. ಇದಕ್ಕೆ ಮುಂದುವರೆದಂತೆ ಈ ಸ್ಟೇಜ್ ಮೇಲೆ ಫಂಕ್ಷನ್ ಇದೆ, ದಯವಿಟ್ಟು ತಾವೆಲ್ಲ ಬರಬೇಕು ಅಂತ ಕೇಳ್ಕೊತಿದ್ದೇನೆ. ರಾಜ್ಯ ಮಡಿವಾಳ ಸಂಘದ ನಿರ್ದೇಶಕಿ ಪದ್ಮಾವತಿಯು ಕೂಡ ಮಾತನಾಡಿದರು. ಈ ಸಂದರ್ಭದಲ್ಲಿ ಉಪವಿಭಾಗಾಧಿಕಾರಿ ಶ್ರೀನಿವಾಸ್ ಅವರಿಗೆ ಸಮುದಾಯ ಭವನ ನಿರ್ಮಾಣಕ್ಕೆ ಮನವಿ ಮಾಡಿದರು. ಪಟ್ಟಣದ ಯಾವುದಾದರೂ ಪ್ರಮುಖ ರಸ್ತೆಗೆ ಮಡಿವಾಳ ಮಾಚಿನವರ ಹೆಸರಿಡುವಂತೆ ಮನವಿ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ಮನ್ಮೂಲ ನಿರ್ದೇಶಕ ಶಿವಕುಮಾರ್, ಜಿಲ್ಲಾಧ್ಯಕ್ಷ ರವಿ, ಸಾಹಿತಿ ದ್ಯಾವಪ್ಪ, ಬೆಟ್ಟಳ್ಳಿ ಮಂಜುನಾಥ್ ಸೇರಿದಂತೆ ಅನೇಕ ಮುಖಂಡರು ಭಾಗಿಯಾಗಿದ್ದರು. ಪ್ಯಾರಾಮೆಡಿಕಲ್ ಶಿಕ್ಷಣವು ವೈದ್ಯಕೀಯ ಶಿಕ್ಷಣದಂತೆ ಇಂದಿನ ಸಮಾಜದಲ್ಲಿ ಅತ್ಯಂತ ಬೇಡಿಕೆ ಹೊಂದಿರುವ ವೃತ್ತಿಪರ ಕೋರ್ಸ್ ಆಗಿರುವುದರಿಂದ ವಿದ್ಯಾರ್ಥಿಗಳು ಶ್ರದ್ಧಾಭಕ್ತಿಯಿಂದ ವ್ಯಾಸಂಗ ಮಾಡಿ ಸಾಧನೆ ಮಾಡಬೇಕು ಅಂತ ಕೇರ್ಪೇಟೆ ಶಾಸಕ ಮಂಜು ಹೇಳಿದರು. ಕೇರ್ಪೇಟೆ ಪಟ್ಟಣದ ಎಂಬಿ ಮಾದೇಗೌಡ ಇನ್ಸ್ಟಿಟ್ಯೂಟ್ ಆಫ್ ಪ್ಯಾರಾಮೆಡಿಕಲ್ ಸೈನ್ಸ್ ಕಾಲೇಜಿನ ನೂತನ ವಿದ್ಯಾರ್ಥಿಗಳ ಸ್ವಾಗತ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿದ ಶಾಸಕರು, ಜಗತ್ತಿನ ಇಂದಿನ ಸ್ಪರ್ಧಾ ಪ್ರಪಂಚದಲ್ಲಿ ವೈದ್ಯರಿಗೆ ಇರುವಷ್ಟು ಬೇಡಿಕೆ ಮತ್ತು ಮಹತ್ವವು ಪ್ಯಾರಾಮೆಡಿಕಲ್ ವಿದ್ಯಾರ್ಥಿಗಳಿಗಿದೆ. ಪ್ಯಾರಾಮೆಡಿಕಲ್ ವಿಷಯ ತಜ್ಞರು ನೀಡುವ ವೈದ್ಯಕೀಯ ವರದಿ ಆಧಾರದ ಮೇಲೆ ತಜ್ಞ ವೈದ್ಯರು ಚಿಕಿತ್ಸೆ ನೀಡುವುದರಿಂದ ರೋಗಿಗಳು ಆರೋಗ್ಯ ವಂದನೆ ಜೊತೆಗೆ ಗಟ್ಟಿಯಾಗಿ ನಿಲ್ಲಬಹುದು ಅಂತ ಶಾಸಕರು ಹೇಳಿದರು. ಒಂದು ಎಜುಕೇಷನ್ ಸಿಸ್ಟಮ್ನ ಇಲ್ಲಿ ಮಾಡಿದ್ದಾರೆ. ಹಾಗಾಗಿ ತಾವು ಇದು ಮುಗಿಸ್ಕೊಂಡು ನೇರವಾಗಿ ವೃತ್ತಿಗೆ ಜಾಯ್ನ್ ಆಗ್ಬೋದು. ಬೇರೆ ವೃತ್ತಿಗೂ ತಮಗೂ ತುಂಬ ವ್ಯತ್ಯಾಸ ಇರುತ್ತೆ. ಬೇರೆ ವಿದ್ಯಾಭ್ಯಾಸಕ್ಕೂ ತಮ್ಮ ವಿದ್ಯಾಭ್ಯಾಸದ ಮಾದರಿಗೂ ವ್ಯತ್ಯಾಸ ಇರುತ್ತೆ. ನೀವು ಪದವಿ ಮಾಡ್ತೀವಿ, ಪದವಿನ ಜ್ಞಾನಕ್ಕೋಸ್ಕರಲೂ ಮಾಡ್ಬೋದು, ಉದ್ಯೋಗಕ್ಕೋಸ್ಕರಲೂ ಮಾಡ್ಬೋದು. ಬಹುತೇಕ ಪ್ಯಾರಾಮೆಡಿಕಲ್ ಕಾಲೇಜಲ್ಲಿ ತಾವೆಲ್ಲರೂ ಸಹ ಉದ್ಯೋಗ ದೃಷ್ಟಿಯಿಂದಲೇ ಮಾಡಿದಿರಿ. ಇದೊಂದು ಜಾಬ್ ಓರಿಯೆಂಟೆಡ್ ಕೋರ್ಸ್ ಆದ್ರಿಂದ ನೆಕ್ಸ್ಟು ಜಾಬ್ಗೆ ತಾವೆಲ್ಲರೂ ಸಹ ತುಂಬ ಉತ್ಸಾಹದಿಂದ ಜಾಬ್ ಮಾಡಲಿಕ್ಕೆ ಹೋಗ್ತೀವಿ. ಆದರೆ ಬೇರೆ ಒಂದು ವೃತ್ತಿನಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳು ಆದರೂ ಸಹ ಆಗುತ್ತೆ. ನೀವು ಕಡ್ಡಾಯವಾಗಿ ನೀವೆಲ್ಲರೂ ಸಹ ತಮಗೇನು ಸಿಲೆಬಸ್ಸಲ್ಲಿ ಪ್ರಾಕ್ಟಿಕಲ್ ಆಗಿ ಏನಿರುತ್ತೆ ಕಡ್ಡಾಯವಾಗಿ ಅಭ್ಯಾಸ ಮಾಡಲೇಬೇಕು. ಒಂದು ವೇಳೆ ಸಣ್ಣ ಪುಟ್ಟ ವ್ಯತ್ಯಾಸ ಆದರೆ ತಮಗೆ ಇವಾಗೆಲ್ಲ ಗೊತ್ತಿದೆ, BP, ಶುಗರು ಅವು ಇವೆಲ್ಲ ಬಂದಂಥ ಸಂದರ್ಭದಲ್ಲಿ ರಾಂಗ್ ರಿಪೋರ್ಟ್ ಹೋಯ್ತು ಅಂತಂದರೆ ಆ ಪೇಷಂಟು ಸಹ ಡಿಪ್ರೆಷನ್ಗೆ ಹೋಗ್ತಾರೆ. 3-4 ಕಡೆ ಸೆಕೆಂಡ್ ಒಪಿನಿಯನ್, ಥರ್ಡ್ ಒಪಿನಿಯನ್ ಹೋಗ್ತಾರೆ. ಹಂಗಾಗಿ ನೀವು ಹಿಂಗಾಗಿ ಮಾಡ್ಲಿಕ್ಕೆ ಚಾನ್ಸೇ ಇಲ್ಲ. ತಾವೆಲ್ಲರೂ ಸಹ ಬಂದಂಥ ದಾಖಲಾದಂಥ ವಿದ್ಯಾರ್ಥಿಗಳು ಏನು ತಮ್ಮ ಶಿಕ್ಷಕರು, ಗುರುಗಳು, ಪ್ರಾಂಶುಪಾಲರು, ಶಿಕ್ಷಣ ಸಂಸ್ಥೆ ತಮಗೆ ಪೂರ್ಣ ಪ್ರಮಾಣದ ಶಿಕ್ಷಣವನ್ನು ಕೊಡುತ್ತೆ. ಕಡ್ಡಾಯವಾಗಿ ನೀವು ಆ ಶಿಕ್ಷಣವನ್ನು ಪ್ರಾಕ್ಟಿಕಲ್ ಆಗಿ, ಥಿಯರಿಟಿಕಲ್ ಆಗಿ ಅಭ್ಯಾಸ ಮಾಡಲೇಬೇಕು. ಅದಕ್ಕೆ ಬಹುತೇಕ ಇಲ್ಲಿ ಬಂದಿರುವಂಥವ್ರು ನಮ್ಮ ಅಕ್ಕಪಕ್ಕದ ತಾಲೂಕಿನ ವಿದ್ಯಾರ್ಥಿಗಳು ಸ್ವಲ್ಪ ಇದ್ರೂ ಸಹ ನಮ್ಮ ತಾಲೂಕಿನಲ್ಲಿ ಜಾಸ್ತಿ ಜನ ಇರ್ತೀರಿ. ನೀವು ಹೊಸದಾಗಿ ದಾಖಲಾಗಿದ್ದೀರಿ. ನಿಮ್ಮ ಸಂಪೂರ್ಣ ವಿದ್ಯಾಭ್ಯಾಸವನ್ನು ಯಶಸ್ವಿಯಾಗಿ ಮುಗಿಸಿ ಹೊರಗಡೆ ಬನ್ನಿ. ತಮಗೆಲ್ಲರೂ ಸಹ ಮುಂದಿನ ಭವಿಷ್ಯದಲ್ಲಿ ಉದ್ಯೋಗದ ಅವಕಾಶಗಳು ಜಾಸ್ತಿ ಆಗುತ್ತೆ. ಯಾಕೆಂದರೆ ಈ ಫೀಲ್ಡ್ ಬಿಟ್ಟರೆ ಬೇರೆ ಯಾವ ಫೀಲ್ಡಲ್ಲೂ ಸಹ ಅಷ್ಟೊಂದು ಉದ್ಯೋಗದ ಅವಕಾಶಗಳು ಸಿಗಲ್ಲ. ಹಾಗಾಗಿ ತಮ್ಮ ವಿದ್ಯಾಭ್ಯಾಸ ಯಶಸ್ವಿಯಾಗಿ ತಮಗೆಲ್ಲರಿಗೂ ಒಳ್ಳೆಯದಾಗಲಿ. ಈ ವರ್ಷ ಮೊದಲನೇ ವರ್ಷ ಪ್ರಾರಂಭವಾಗಿರುವಂಥ ಒಂದು ಪ್ಯಾರಾಮೆಡಿಕಲ್ ಮಾದೇಗೌಡ ವಿದ್ಯಾಸಂಸ್ಥೆ ಯಶಸ್ವಿ ಶಿಕ್ಷಣ ಕೊಡೋದ್ರ ಜೊತೆಗೆ ಉತ್ತಮವಾದ ಮಹಿಳಾ ಹೋರಾಟಗಾರ್ತಿ ಹಾಗೂ
ಲಯನ್ ರಜನಿರಾಜ್ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗೆ ಭಾಗವಹಿಸಿ ಮಂಡ್ಯ ಜಿಲ್ಲೆಯು ಹೆಣ್ಣು ಭ್ರೂಣ ಹತ್ಯೆ ಮತ್ತು ಬಾಲ್ಯ ವಿವಾಹಕ್ಕೆ ರಾಜ್ಯದಲ್ಲಿ ಹೆಸರುವಾಸಿಯಾಗಿದೆ. ಇದು ಆರೋಗ್ಯವಂತ ಸಮಾಜ ನಿರ್ಮಾಣಕ್ಕೆ ಆಘಾತಕಾರಿ ಬೆಳವಣಿಗೆಯಾಗಿದೆ ಅಂತ ಆತಂಕವನ್ನು ವ್ಯಕ್ತಪಡಿಸಿದರು. ಸಂತೋಷವಾಗಿದೆ. ಎಂ ಬಿ ಮಾದೇಗೌಡ ನಮ್ಮ ಡಾಕ್ಟರ್ ಲೋಹಿತ್ ಅವರ ಚಿಕ್ಕಪ್ಪ, ತಂದೆ ತಾಯಿಯ ಹೆಸರಲ್ಲಿ ಮಾಡುವುದೇ, ಅವರ ನಾಮಸ್ಮರಣೆ ಮಾಡುವುದೇ ಕಷ್ಟವಾಗಿರುವಂಥ ಕಾಲ ಇದು. ಬೆಳಗ್ಗೆ ಒಂದು ನ್ಯೂಸ್ ಚಾನಲ್ ಹೆಡ್ಲೈನ್ಸ್ ಅಲ್ಲಿ ನೋಡಿದೆ, 4 ಲಕ್ಷ ಹಣ ಕೊಡದೇ ಇರೋದ್ರಿಂದ ಒಬ್ಬ ಮಗ ತಂದೆ ತಾಯಿಯನ್ನು ಮರ್ಡರ್ ಮಾಡಿದ್ದಾನೆ, ಕೊಲೆಗೈದಿದ್ದಾನೆ. ಅಂತ ಕಾಲದಲ್ಲಿ ನಾವಿರುವಾಗ ಈ ದಿನ ನಮ್ಮ ಡಾಕ್ಟರ್ ಲೋಹಿತ ಕುಟುಂಬ ವರ್ಗದವರು ಚಿಕ್ಕಪ್ಪನ ಹೆಸರಲ್ಲಿ ಈ ನೆನಪಾಗಿ ಉಳಿಯುವಂತ ಒಂದು ಶಿಕ್ಷಣ ಸಂಸ್ಥೆಯನ್ನು ತೆರೆದಿರುವುದು ತುಂಬಾ ಖುಷಿಕರವಾದ ಸಂಗತಿ. ಇನ್ಸ್ಟಿಟ್ಯೂಟ್ ಆಫ್ ಪ್ಯಾರಾಮೆಡಿಕಲ್ ಸೈನ್ಸ್ನ ಕಾಲೇಜು ಪ್ರಾಂಶುಪಾಲರು ಡಾಕ್ಟರ್ ಎಂ ಬಿ ಲೋಹಿತ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದರು. ಶಿಕ್ಷಣ ತಜ್ಞ ಹಾಗೂ ವಿಶ್ರಾಂತ ಜಿಲ್ಲಾ ಲೋಕ ಶಿಕ್ಷಣಾಧಿಕಾರಿಗಳಾದ ಡಾಕ್ಟರ್ ಕೆ ಕಾಳೇಗೌಡ, ವಿ ಬಿ ಪವಿತ್ರ, ವಿಠಲಪುರ ಸುಬ್ಬೇಗೌಡ, ಲಯನ್ ಶಶಿಧರ್, ಚಂದ್ರೇಗೌಡ, ಲೋಕೇಶ್, ಉಪಪ್ರಾಂಶುಪಾಲ ಡಾಕ್ಟರ್ ಅಕ್ಷತಾ, ಸಾಹಿತಿ ಬಲ್ಲೇನಹಳ್ಳಿ ಮಂಜುನಾಥ್ ಸೇರಿದಂತೆ ಅನೇಕರು ಹಾಜರಿದ್ದರು. ಕೇಂದ್ರ ಸರ್ಕಾರ ಜಾರಿಗೊಳಿಸಿರುವ ವಿಜಿಜಿ ರಾಮ್ಜಿ ಎಂಬ ಹೊಸ ಕಾಯ್ದೆಯು ಗ್ರಾಮೀಣಾಭಿವೃದ್ಧಿಗೆ ಸಹಕಾರಿಯಾಗಿದೆ ಎಂದು ಮತ್ತು ಅತ್ಯಂತ ಪಾರದರ್ಶಕತೆ ಮತ್ತು ಉತ್ತಮ ಕಾರ್ಮಿಕ ನೀತಿ ಹಳ್ಳಿಗಳ ಸರ್ವಾಂಗೀಣ ಅಭಿವೃದ್ಧಿಯ ಉದ್ದೇಶವನ್ನು ಒಳಗೊಂಡಿದೆ ಎಂದು ಬಿಜೆಪಿ ರೈತ ಮೋರ್ಚಾ ರಾಜ್ಯ ಕಾರ್ಯದರ್ಶಿ ಅಶೋಕ್ ಹೇಳಿದರು. ಮಧುನಗರದ ಬಿಜೆಪಿ ಕಚೇರಿಯಲ್ಲಿ ಬುಧವಾರ ಸಂಜೆ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಮಹಾತ್ಮ ಗಾಂಧೀಜಿಯವರ ಆಶಯಕ್ಕೆ ಪೂರಕವಾಗಿ ಎಂಜಿ ನರೇಗಾ ಯೋಜನೆಯ ಹೆಸರನ್ನು ವಿಕಸಿತ್ ಭಾರತ್ ಗ್ಯಾರಂಟಿ ಫಾರ್ ರೋಜ್ಗಾರ್ ಎಂದು ಬದಲಿಸಲಾಗಿದೆ. ವಿಕಸಿತವಾಗುತ್ತಿರುವ ಭಾರತದ ಪ್ರಕ್ರಿಯೆಯಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆಯು ಸಕ್ರಿಯವಾಗಿರಬೇಕು ಮತ್ತು ಅಭಿವೃದ್ಧಿಯಾಗಬೇಕೆಂಬ ಉದ್ದೇಶದಿಂದ ಕೇಂದ್ರ ಸರ್ಕಾರ ಬದಲಾಯಿಸಿದೆ ಅಂತ ಅವರು ಹೇಳಿದರು. ರೀತಿ ನೋಡ್ತಾ ಇದ್ದೇವೆ. ಮೊದಲಿಗೆ ಮಾನ್ಯ ನಮ್ಮ ವಿರೋಧ ಪಕ್ಷ ನಾಯಕರು ಬಂದು ನಗರಸಭೆಗೆ ಸೇರಿಸಿರ್ತಕ್ಕಂಥ ಒಂದು ಊರನ್ನ ಬಿಡುವ ವಿಚಾರಕ್ಕೆ ಬಂದು ಪ್ರತಿಭಟನೆ ಮಾಡ್ತಾರೆ. ಅವ್ರ ಮೇಲೆ ಮದ್ದೂರಿನ ಶಾಸಕ ಉದಯ್ ಅವರು ಏಕಪಕ್ಷದಲ್ಲಿ ನಿಲ್ಲಿಸುವಂಥದ್ದು ಇರ್ಬೋದು. ಈ ಥರ ಹಲವಾರು ಕಾಂಗ್ರೆಸ್ನ ಮುಖಂಡರುಗಳು ದಪ್ಪ ದೌರ್ಜನ್ಯವನ್ನು ತೋರಿಸೋಕ್ಕಂತೂ ಜಾಸ್ತಿ ಆಗ್ತಾ ಇದೆ. ಇದನ್ನ ಕಮ್ಮಿ ಮಾಡ್ಬೇಕಂತೇಳಿ ನಾನು ಅವರಲ್ಲಿ ವಿನಂತಿ ಮಾಡ್ತೇನೆ. ಜೊತೆಗೆ ಕೂಲಿ ಕೊಡ್ತಕ್ಕಂಥದ್ದು ಇವತ್ತು 375 ರೂಪಾಯಿ ಏರಿಕೆ ಆಗಿದೆ. ಹಿಂದೆ ಕಮ್ಮಿ ಇತ್ತು, ಈಗ ಜಾಸ್ತಿ ಮಾಡಿದ್ದಾರೆ. ಜೊತೆಗೆ ಕನಿಷ್ಠ 125 ದಿನಗಳ ಕೂಲಿ ಕೊಡ್ಲಿಕ್ಕೆ ಆಗಿಲ್ಲ ಅಂತಂದ್ರೆ ಯಾವುದೇ ಸರ್ಕಾರ ಇರಲಿ, ಅವ್ರ ಅಷ್ಟು ದಿನಗಳ ಕೂಲಿಯನ್ನು ಅವರ ಖಾತೆಗೆ ಬರೆಸ್ಬೇಕು ಅಂತೇಳಿ ನಮ್ಮ ಸರ್ಕಾರ ಅಮೆಂಡ್ಮೆಂಟ್ ಅನ್ನು ಮಾಡಿದೆ. ಕೆಲಸಗಳ ಆಧಾರದ ಮೇಲೆ ಹಣವನ್ನು ಒದಗಿಸ್ತಾ ಇತ್ತು. ಈಗ ಬೇಡಿಕೆಗೆ ಅನುಗುಣವಾಗಿ ಯೋಜನೆ ಕೇಂದ್ರದಿಂದ ನಿಗದಿತ ಮೊತ್ತ ಒದಗಿಸ್ತಾ ಇದೆ. ಹೆಚ್ಚುವರಿ ಹಣದ ಅವಶ್ಯಕತೆ ಇದ್ದರೆ ರಾಜ್ಯ ಸರ್ಕಾರಗಳು ನೀಡಬೇಕಾಗುತ್ತೆ. ಕಾರ್ಮಿಕ ವೆಚ್ಚ ಮತ್ತು ಸಾಮಗ್ರಿ ವೆಚ್ಚ 70% ಕೇಂದ್ರ ನೀಡ್ತಾ ಇತ್ತು. ಈಗ ಕೇಂದ್ರ ರಾಜ್ಯ ಹಂಚಿಕೆ 60-40 ಮಾಡಿದೆ. ಕೆಲವು ಕಾಮಗಾರಿಗಳಿಗೆ 90-10 ಅನುಪಾತದಲ್ಲಿ ಹಣವನ್ನ ಕೇಂದ್ರ ಸರ್ಕಾರ ಬಿಡುಗಡೆ ಮಾಡ್ತಾ ಇದೆ. ಯೋಜನೆ ಕಡಿಮೆ ಸಮನ್ವಯದೊಂದಿಗೆ ಸ್ಥಳೀಯ ಮಟ್ಟದಲ್ಲಿ ಮಾತ್ರ ಕಾಮಗಾರಿಗಳ ಯೋಜನೆಯನ್ನ ಹಿಂದೆ ಇದ್ದಂತ ಮನರೇಗಾ ಮಾಡ್ತಾ ಇತ್ತು. ಈಗ ಗ್ರಾಮೀಣ ಮಟ್ಟದಲ್ಲಿ ಮೊದಲು ಗ್ರಾಮ ಸಭೆಗಳ ಮೂಲಕವೇ ಯೋಜನೆಗಳ ಸಿದ್ಧಪಡಿಸುವಿಕೆ ಮತ್ತು ನಂತರ ತಾಲೂಕು, ಜಿಲ್ಲೆ, ರಾಜ್ಯ ಮತ್ತು ರಾಷ್ಟ್ರೀಯ ಮಟ್ಟದಲ್ಲಿ ಡಿಜಿಟಲ್ ನಕ್ಷೆಗಳು ಮತ್ತು ಪ್ರಧಾನಮಂತ್ರಿ ಗತಿಶಕ್ತಿ ಕಾರ್ಯಕ್ರಮಗಳ ಮೂಲಕ ಸಂಯೋಜನೆಯನ್ನ ಮಾಡುವಂಥದ್ದನ್ನ ಈಗ ನಮ್ಮ ಅಮೆಂಡ್ಮೆಂಟ್ ಮಾಡಿದೆ. ಸಾಮಾಜಿಕ ಲೆಕ್ಕ ಪರಿಶೋಧನೆಗಳು ಪರಿಣಾಮಕಾರಿ ಇಲ್ಲದ ಪರಿಶೋಧನೆಯನ್ನು ಹಿಂದೆ ಮಾಡ್ತಾ ಇದ್ರು. ಯಾವುದೇ ತರದ ಲೆಕ್ಕ ಪರಿಶೋಧನೆ ಮಾಡಿದ್ರೆ ಹಣವನ್ನು ಬಿಡುಗಡೆ ಮಾಡುವಂಥದ್ದು, ಮಾಡಲು ಡೂಪ್ಲಿಕೇಟ್ ಮಾಡ್ಕೊಂಡು ಮಾಡ್ತಾ ಇದ್ರು. ಈಗ 6 ತಿಂಗಳಿಗೊಮ್ಮೆ ಕಡ್ಡಾಯ ಸಾಮಾಜಿಕ ಲೆಕ್ಕ ಪರಿಶೋಧನೆ, ವಾರಕ್ಕೊಮ್ಮೆ ಅದನ್ನ ಪ್ರಕಟಿಸಬೇಕು ಏನೇನಾಗಿದೆ ಅಂತಕ್ಕಂಥದ್ದನ್ನ. ಕೆಲಸದ ಸ್ಥಳಗಳು, ಪ್ರದರ್ಶನ ಫಲಕಗಳು ಮತ್ತೆ ಬರುವ ದೂರುಗಳ ಮೇಲೆ ಇಮಿಡಿಯೇಟ್ ಕ್ರಮವನ್ನು ಮಾಡಬೇಕು ಅಂತ ಈ ಅಮೆಂಡ್ಮೆಂಟ್ ಹೇಳ್ತಾ ಇದೆ. ಸೀಮಿತವಾದ ಸಮನ್ವಯದ ವ್ಯವಸ್ಥೆ ಮತ್ತು ತುಂಬಾ ದುರ್ಬಲವಾದ ಆಡಳಿತಾತ್ಮಕ ಸಂರಚನೆ ಹಿಂದೆ ಇತ್ತು. ಈಗ ನಿಗಾ ವಹಿಸುವುದಕ್ಕಾಗಿ ಮತ್ತು ಕಾರ್ಯಾನುಷ್ಠಾನ ಮಾಡಲಿಕ್ಕೋಸ್ಕರವಾಗಿ ಪರಿಶೀಲನೆಗಾಗಿ ನೂತನವಾಗಿ ರಚಿತವಾದ ಕೇಂದ್ರಿತ ರಾಜ್ಯ ಮತ್ತು ರಾಷ್ಟ್ರೀಯ ಮಟ್ಟದ ನಿರ್ಮಾಣ ಮಂಡಳಿಗಳನ್ನ ಈ ಅಮೆಂಡ್ಮೆಂಟ್ ಮಾಡಿದೆ. ಈ ತರ ಹಲವಾರು ಹಿಂದೆ ಇದ್ದಂತ ಅಮೆಂಡ್ಮೆಂಟ್ಗೂ ಈಗೂ ಬದಲಾವಣೆ ಆಗಿದೆ. ಈ ಎಲ್ಲೆಲ್ಲಿ ಅವ್ಯವಸ್ಥೆ ಆಗಿತ್ತು, ಅವ್ಯವಹಾರ ಆಗಿತ್ತು, ಅದನ್ನು ತಡೆಗಟ್ಟಕ್ಕೋಸ್ಕರವಾಗಿ ನಮ್ಮ ಹೊಸ ಅಮೆಂಡ್ಮೆಂಟ್ ಅನ್ನು ನಮ್ಮ ಸರ್ಕಾರ ತಂದಿದೆ. ಆದರೆ ಕಾಂಗ್ರೆಸ್ನವರು ಮಾತಾಡ್ತಕ್ಕಂಥ ಅಪಾದನೆ ಅದು ಸುಳ್ಳು. ಅವರು 100 ಸುಳ್ಳನ್ನು ಹೇಳಿ ಸತ್ಯ ಮಾಡಲಿಕ್ಕೆ ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಎಸ್ಪಿ ಸ್ವಾಮಿ, ತಾಲೂಕು ಅಧ್ಯಕ್ಷ ಸತೀಶ್, ರವಿ, ಮಂಜೇಗೌಡ ಇದ್ದರು. 10 ಕೇಂದ್ರ ಕಾರ್ಮಿಕ ಸಂಘಟನೆಗಳಿಂದ ಮುಷ್ಕರ ಕರೆಗೆ ಅಪೆಕ್ಸ್ ಯೂನಿಯನ್ ಹಾಗೂ ವಿವಿಧ ಬ್ಯಾಂಕ್ಗಳು ಬೆಂಬಲ ಸೂಚಿಸಿದ್ದು, ಗ್ರಾಮೀಣ ಬ್ಯಾಂಕ್ ನೌಕರರು ದೇಶವ್ಯಾಪಿ ಮುಷ್ಕರದಲ್ಲಿ ಭಾಗವಹಿಸಿದರು. ಇದು ಕೇವಲ ಒಂದು ದಿನದ ಪ್ರತಿಭಟನೆಯಲ್ಲ, ಕಾರ್ಮಿಕರ ಹಕ್ಕುಗಳು, ಸಾರ್ವಜನಿಕ ಕ್ಷೇತ್ರದ ಭವಿಷ್ಯ ಮತ್ತು ಗ್ರಾಮೀಣ ಭಾರತದ ಆರ್ಥಿಕ ಭದ್ರತೆಯನ್ನು ಉಳಿಸಿಕೊಳ್ಳುವ ಹೋರಾಟವಾಗಿದೆ ಅಂತ ಪ್ರತಿಭಟನಾನಿರತರು ಹೇಳಿದರು.
ಕೇಂದ್ರ ಸರ್ಕಾರದ ಕಾರ್ಮಿಕ ವಿರೋಧಿ ನೀತಿಗಳು, ಸಾರ್ವಜನಿಕ ಕ್ಷೇತ್ರದ ಸಂಸ್ಥೆಗಳ ಖಾಸಗೀಕರಣ ಮತ್ತು ನೌಕರರ ಭದ್ರತೆಯನ್ನು ದುರ್ಬಲಗೊಳಿಸುವ ಕ್ರಮಗಳ ವಿರುದ್ಧ ಗ್ರಾಮೀಣ ಬ್ಯಾಂಕ್ ನೌಕರರು ಬಲವಾಗಿ ತಮ್ಮ ಧ್ವನಿ ಎತ್ತಿದರು. ದೇಶದ ಆರ್ಥಿಕತೆಗೆ ಬೆನ್ನೆಲುಬಾಗಿರುವ ಸಾರ್ವಜನಿಕ ಕ್ಷೇತ್ರದ ಬ್ಯಾಂಕು ಮತ್ತು ವಿಮಾ ಸಂಸ್ಥೆಯನ್ನು ಬಲಪಡಿಸುವ ಬದಲು ಅವುಗಳನ್ನು ದುರ್ಬಲಗೊಳಿಸುವ ಪ್ರಯತ್ನಗಳು ನಡೆಯುತ್ತಿರುವುದು ಆತಂಕಕಾರಿ ಬೆಳವಣಿಗೆ ಅಂತ ಹೇಳಿದರು. Anti-workers, new labor codes, we oppose. We oppose. We oppose. Our demands, just right, just right. Just right, just right. Our demands, just and right, just and right. Unity Zindabad. Zindabad, Zindabad. Our struggle Zindabad. Zindabad, Zindabad. Our demand just and right. Just and right, just and right. Our demands just and right. Just and right, just and right. Workers Unity Zindabad. Zindabad, Zindabad. Our struggle Zindabad. Zindabad, Zindabad. Our unity Zindabad. Zindabad, Zindabad. IPO in RRB we oppose. We oppose, we oppose. Privatization of RRB we oppose. We oppose, we oppose. Disinvestment in RRB we oppose. We oppose, we oppose. Finance banking we demand. We demand, we demand. Finance banking we demand. We demand, we demand. Anti-worker new labor code we oppose. We oppose, we oppose. Anti-worker new labor code we oppose. We oppose, we oppose. Withdraw the new labor code we demand. We demand, we demand. Withdraw the new labor code. ಸಾರ್ವಜನಿಕ ವಲಯದ ಬ್ಯಾಂಕ್ಗಳು ಮತ್ತು ವಿಮಾ ಸಂಸ್ಥೆಗಳನ್ನು ಬಲಪಡಿಸಬೇಕು. ಗ್ರಾಮೀಣ ಬ್ಯಾಂಕ್, ಸಾರ್ವಜನಿಕ ವಲಯದ ಬ್ಯಾಂಕ್ ಸೇರಿದಂತೆ ಅನೇಕ ಬೇಡಿಕೆಗಳನ್ನು ಈಡೇರಿಸಬೇಕು ಅಂತ ಅವರು ಆಗ್ರಹಿಸಿದರು. 10 ಕೇಂದ್ರ ಕಾರ್ಮಿಕ ಸಂಘಟನೆಗಳು ಕರೆ ಕೊಟ್ಟಿರುವ ಮುಷ್ಕರದಲ್ಲಿ ನಮ್ಮ ಅಪೆಕ್ಸ್ ಯೂನಿಯನ್ ಆದಂಥ ಆಲ್ ಇಂಡಿಯಾ ರೀಜನಲ್ ರೂರಲ್ ಬ್ಯಾಂಕ್ ಎಂಪ್ಲಾಯೀಸ್ ಅಸೋಸಿಯೇಷನ್ ಕೂಡ ಆ ಮುಷ್ಕರಕ್ಕೆ ಬೆಂಬಲವನ್ನು ಸೂಚಿಸಿ ಇವತ್ತು ಮುಷ್ಕರದಲ್ಲಿ ಪಾಲ್ಗೊಳ್ತಾ ಇದ್ದೀವಿ. ದೇಶಾದ್ಯಂತ ಎಲ್ಲ ಗ್ರಾಮೀಣ ಬ್ಯಾಂಕ್ ನೌಕರರು ಇವತ್ತು ದುಡಿಯುವ ವರ್ಗದವ್ರ ಜೊತೆ ನಿಂತಿದ್ದೀವಿ. ಇದಕ್ಕೆ ಪ್ರಮುಖ ಕಾರಣ ಏನಂದರೆ ಇವತ್ತು ಕೇಂದ್ರ ಸರ್ಕಾರ ತೆರೆದುಕೊಟ್ಟಿರುವಂಥ ಕರಾಳವಾದಂಥ ಕಾರ್ಮಿಕ ವಿರೋಧಿಯಾದಂಥ ಹೊಸ ಲೇಬರ್ ಕೋಡ್ 29 ಕಾಯ್ದೆಗಳನ್ನು ಒಗ್ಗೂಡಿಸಿ 4 ಹೊಸ ಲೇಬರ್ ಕೋಡ್ಗಳನ್ನು ಇವತ್ತು ತರ್ತಾ ಇದೆ. ಇದು ಯಾರಿಗೆ ಅನುಕೂಲ ಆಗ್ತಾಯಿದೆ ಅಂದರೆ ಬಂಡವಾಳದಾರರಿಗೆ, ಯಾರು ಉದ್ಯೋಗದಾತರಿದ್ದಾರೆ ಅವ್ರಿಗೆ ಅನುಕೂಲ ಆಗೋ ಥರ ಇದೆ. ಯಾರು ದುಡಿತಾ ಇದ್ದಾರೆ ಅವ್ರಿಗೆ ಅನಾನುಕೂಲ ಆಗ್ತಾಯಿದೆ. ನಾವು 6 ಗಂಟೆ ಕೆಲಸನ ಕೇಳ್ತಾ ಇದ್ದೀವಿ, ಈಗ 8 ಗಂಟೆ ಕೆಲಸ ಮಾಡ್ತಾಯಿದ್ದೀವಿ. ಇದರಲ್ಲಿ 12 ಗಂಟೆ ಕೆಲಸ ಮಾಡಬೇಕಂತ ಹೇಳುತ್ತೆ. ಮತ್ತು ಮಹಿಳೆಯರಿಗೆ ಭದ್ರತೆ ಕೇಳ್ತಾ ಇದ್ದೀವಿ ನಾವು. ಇವರು ಹೇಳ್ತಾ ಇದ್ದಾರೆ ಮಹಿಳೆಯರು ಸಮಾನರು, ಅವರು ರಾತ್ರಿ ಪಾಳಿ ಕೆಲಸನೂ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಈ ಥರ ನಾವು ಈಗ ಮುಷ್ಕರ ಮಾಡೋದಕ್ಕೂ ಹಲವಾರು ತೊಡಕುಗಳನ್ನು ಇದರಲ್ಲಿ ತಂದಿಟ್ಟಿದ್ದಾರೆ. ಮತ್ತು ಲೇಬರ್ ಎನ್ಫೋರ್ಸ್ಮೆಂಟ್ ಅವ್ರಿಗೆ ಫೆಸಿಲಿಟೇಟರ್ ಅಂತ ಮಾಡಿದ್ದಾರೆ. ಅವ್ರಿಗೆ ಯಾವುದೇ ರೀತಿಯ ಅಧಿಕಾರಗಳಿಲ್ಲ ಇದರಲ್ಲಿ. ಈ ಎಲ್ಲದರ ಜೊತೆಗೆ ನಮ್ಮ ಗ್ರಾಮೀಣ ಬ್ಯಾಂಕ್ನ ಪ್ರಮುಖ ಬೇಡಿಕೆಗಳಾದಂಥ IPO ಅಂದರೆ ಖಾಸಗಿ ಬಂಡವಾಳವನ್ನು ತರೋವಂಥದ್ದು, ಅದನ್ನು ಮುಖ್ಯವಾಗಿ ನಾವು ವಿರೋಧಿಸ್ತಾ ಇದ್ದೇವೆ. ಮತ್ತು 100% FDI ಆ್ಯಂಡ್ ಇನ್ಶೂರೆನ್ಸ್ ಆ್ಯಂಡ್ ಪಬ್ಲಿಕ್ಸ್ ಅಂತ ಹೇಳ್ತಾ ಇದ್ದಾರೆ. ವಿದೇಶಿ ಬಂಡವಾಳ 100% ನಮ್ಮ ವಿಮಾ ಕ್ಷೇತ್ರಕ್ಕೆ ತರಬೇಕು ಅಂತ ಇದ್ದಾರೆ. ಇದನ್ನು ನಾವು ವಿರೋಧಿಸ್ತಾ ಇದ್ದೇವೆ. ಹಾಗೆ ಹೊರಗುತ್ತಿಗೆ ಮತ್ತು ದಿನಗೂಲಿ ನೌಕರರನ್ನು ಕಾಯಂಗೊಳಿಸಬೇಕು ಮತ್ತು ಆ ಪದ್ಧತಿಯನ್ನೇ ನಿರ್ಮೂಲನೆ ಮಾಡಬೇಕು. ಎಲ್ಲರಿಗೂ ಕಾಯಂ ಉದ್ಯೋಗವನ್ನು ದೊರಕಿಸ್ಕೊಡ್ಬೇಕು ಅಂತೇಳಿ ಈ ಹೋರಾಟದಲ್ಲಿ ನಾವು ಕೇಳ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ಕಾರ್ಯಾಧ್ಯಕ್ಷರಾದ ವಸಂತಕುಮಾರ್, ಸತ್ಯಾನಂದ ಸ್ವಾಮಿ, ನಟರಾಜ್ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು. ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ ರೈತ ಹಾಗೂ ಕಾರ್ಮಿಕ ವಿರೋಧಿ ಕಾಯ್ದೆಗಳ ವಿರುದ್ಧ ಮಳವಳ್ಳಿ ಪಟ್ಟಣದಲ್ಲಿ ವಿವಿಧ ಕಾರ್ಮಿಕ, ರೈತಪರ ಮತ್ತು ಪ್ರಗತಿಪರ ಸಂಘಟನೆಗಳು ಬೃಹತ್ ಪ್ರತಿಭಟನೆ ನಡೆಸುವ ಮೂಲಕ ಕಾರ್ಮಿಕ ಸಂಘಟನೆಗಳ ಜಂಟಿ ಸಮಿತಿ ಕರೆಗೆ ಬೆಂಬಲ ವ್ಯಕ್ತಪಡಿಸಿದವು. ಪಟ್ಟಣದ ತಾಲೂಕು ಪಂಚಾಯತ್ ಕಚೇರಿ ಆವರಣದಿಂದ ಮೆರವಣಿಗೆ ಹೊರಟ ನೂರಾರು ಮಂದಿ ಪ್ರತಿಭಟನಾಕಾರರು ದಾರಿಯುದ್ದಕ್ಕೂ ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದರು. ಪಟ್ಟಣದ ಪ್ರಮುಖ ರಸ್ತೆಗಳಲ್ಲಿ ಸಾಗಿದ ಮೆರವಣಿಗೆ ನಂತರ ಇಲ್ಲಿನ ಪೇಟೆ ವೃತ್ತವನ್ನು ತಲುಪಿ ವೃತ್ತದ ಸುತ್ತ ಕುಳಿತು ರಸ್ತೆ ತಡೆ ನಿರ್ಮಿಸಿ ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆ ಕೂಗುವ ಮೂಲಕ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು. ಈ ವೇಳೆ ಮಾತನಾಡಿದ ಜನವಾದಿ ಮಹಿಳಾ ಸಂಘಟನೆಯ ರಾಜ್ಯ ಕಾರ್ಯದರ್ಶಿ ದೇವಿ, ಬಿಚ್ಯೂಟಿ ನೌಕರರ ಸಂಘದ ರಾಜ್ಯ ಕಾರ್ಯದರ್ಶಿ ಮಹಾದೇವಮ್ಮ, ಪ್ರಾಂತ ರೈತ ಸಂಘದ ಭರತರಾಜ್, ಲಿಂಗರಾಜ ಮೂರ್ತಿ ಮತ್ತು ಕೂಲಿಕಾರರ ಸಂಘದ ತಾಲೂಕು ಅಧ್ಯಕ್ಷ ಆನಂದ್
29 ಮತ್ತು ಕಾರ್ಮಿಕರ ಪರವಾದ ಕಾಯ್ದೆಗಳನ್ನು ರದ್ದುಗೊಳಿಸಿ 5 ಸಮಿತಿಗಳನ್ನು ರಚಿಸುವ ಮೂಲಕ ಕಾರ್ಮಿಕರನ್ನು ಕಾರ್ಪೊರೇಟ್ ಕಂಪನಿಗಳಿಗೆ ಒತ್ತಿ ಇಡುವ ಕೆಲಸ ಮಾಡಿ ತಾನು ಕಾರ್ಪೊರೇಟ್ ಕಂಪನಿಗಳ ಪರ ಎಂಬುದನ್ನು ಪ್ರಧಾನಿ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಸಾಬೀತುಪಡಿಸಿದೆ ಅಂತ ಹೇಳಿದರು. ಜೊತೆಗೆ ಅಮೆರಿಕದ ಜೊತೆ ವ್ಯಾಪಾರ ಒಪ್ಪಂದ ಮಾಡಿಕೊಂಡು ದೇಶದ ಕೃಷಿಯನ್ನು ಅಮೆರಿಕಕ್ಕೆ ಒತ್ತಿಟ್ಟು ದೇಶದ ರೈತರನ್ನು ಸರ್ವನಾಶ ಮಾಡುವುದೇ ಕೇಂದ್ರ ಸರ್ಕಾರದ ಗುರಿಯಾಗಿದೆ ಅಂತ ಅವರು ಹೇಳಿದರು. ಅವರ ಹಕ್ಕುಗಳನ್ನ ಕಿತ್ಕೊಳ್ತಕ್ಕಂಥ ಕೆಲಸವನ್ನ ನರೇಂದ್ರ ಮೋದಿ ಸರ್ಕಾರ ಮಾಡ್ತಾ ಇದೆ. ನರೇಂದ್ರ ಮೋದಿ ಅವರು ಈ ದೇಶದ ಕಾರ್ಪೊರೇಟ್ ಕುಲಗಳ ಗೂಟನ್ನ ನೆಕ್ಕೊಂಡು ಈ ದೇಶದ ಭೂಮಿಯನ್ನ ಕಾರ್ಪೊರೇಟ್ ಕುಲಗಳಿಗೆ ಒತ್ತೆ ಇಟ್ಟು ನಮ್ಮ ಯುವ ಜನರನ್ನ ಕಡಿಮೆ ಕೂಲಿ ಕೊಟ್ಟು ಹೆಚ್ಚು ದುಡಿಮೆಯನ್ನ ದುಡಿಸ್ಕೊಳ್ಳಿಕ್ಕೆ ಇವತ್ತು ಕಾರ್ಪೊರೇಟ್ ಕುಲಗಳ ಹಿತವನ್ನ ಕಾಯ್ತಾ ಇರ್ತಕ್ಕಂಥ ನರೇಂದ್ರ ಮೋದಿ ಸರ್ಕಾರಕ್ಕೆ ಮುಂದಿನ ದಿನಗಳಲ್ಲಿ ಈ ದೇಶದ ಕಾರ್ಮಿಕರು, ರೈತರು, ಜನಸಾಮಾನ್ಯರು, ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಕೋಟ್ಯಾಂತರ ಜನ ಕಾರ್ಮಿಕರು ತಕ್ಕ ಪಾಠವನ್ನ ಕಲಿಸ್ತಾರೆ ಅನ್ನುವಂತ ಎಚ್ಚರಿಕೆಯನ್ನ ಇವತ್ತು ಮಳವಳ್ಳಿ ತಾಲೂಕಿನ ಸರ್ಕಲ್ನಲ್ಲಿ ನಾವು ಪ್ರತಿಭಟನೆ ಮಾಡೋದ್ರ ಮುಖಾಂತರ ಎಚ್ಚರಿಕೆಯನ್ನ ಕೊಡ್ತಾ ಇದೀವಿ. ಇವತ್ತು ಈ ದೇಶದ ಜಲಸಂಪತ್ತನ್ನ ಮತ್ತೆ ಕಾರ್ಮಿಕ ಸಂಪತ್ತನ್ನ, ನೈಸರ್ಗಿಕ ಸಂಪತ್ತನ್ನ, ಭೂಮಿಯನ್ನ ಇವತ್ತು ಕಾರ್ಪೊರೇಟ್ ಕುಲಗಳಿಗೆ ಒತ್ತೆ ಇಡ್ತಾ ಇದೆ. ಇವತ್ತು ಸುಳ್ಳುಗಾರ, ಮೋಸಗಾರ ಏನಾದ್ರೂ ಇದ್ದೆ ಈ ದೇಶದ ನರೇಂದ್ರ ಮೋದಿ ಅವರೇ, ಈ ದೇಶದ ಪ್ರಧಾನ ಮಂತ್ರಿ ಅವ್ರಿಗೆ ಯಾವುದೇ ರೀತಿಯಾದಂತ ಗ್ರಾಮೀಣ ಭಾರತದಲ್ಲಿ ವಾಸವಾಗಿರ್ತಕ್ಕಂಥ ಬಡ ಕೂಲಿಕರ, ರೈತ, ಕಾರ್ಮಿಕರ ಹಿತವನ್ನ ಕಾಪಾಡಬೇಕಾದಂತ ಈ ದೇಶದ ಪ್ರಧಾನ ಮಂತ್ರಿ ಅವರು ಇವತ್ತು 10% ಇರ್ತಕ್ಕಂಥ ಕಾರ್ಪೊರೇಟ್ ಕುಲಗಳ ಅಂಬಾನಿ, ಅದಾನಿ ಅಂತಕ್ಕಂಥ ದೊಡ್ಡ ದೊಡ್ಡ ಶ್ರೀಮಂತರುಗಳ ಇವತ್ತು ಬೂಟ್ ಹಾಕುವಂತ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾಚಿಕೆ ಆಗ್ಬೇಕು ನಿಮ್ಗೆ. 2015ರಲ್ಲಿ ಅಧಿಕಾರಕ್ಕೆ ಬರುವಂತ ಸಂದರ್ಭದಲ್ಲಿ ವರ್ಷಕ್ಕೆ 7 ಕೋಟಿ ಉದ್ಯೋಗವನ್ನ ಕೊಡ್ತೀವಿ ಅಂತ ಮಾತಾಡಿದ್ವಿ. ಆದ್ರೆ ಉದ್ಯೋಗವನ್ನ ಕೊಟ್ಟಿದ್ರೆ ಇವತ್ತು 10.5 ವರ್ಷದಲ್ಲಿ 20 ಕೋಟಿಗೂ ಹೆಚ್ಚು ಉದ್ಯೋಗ ನಮ್ಮ ಮನೆ ಇರ್ತಕ್ಕಂಥ ರೈತ ಕುಟುಂಬದ, ಕೂಲಿಕಾರ ಕುಟುಂಬದ, ಕಾರ್ಮಿಕ ಕುಟುಂಬದ ಮಕ್ಕಳಿಗೆ ಕನಿಷ್ಠ ಒಂದು ಊರಲ್ಲಿ 20ರಿಂದ 30 ಜನಕ್ಕೆ ಉದ್ಯೋಗ ಸಿಗ್ತಾ ಇತ್ತು. ಪ್ರತಿಭಟನೆಯಲ್ಲಿ ಶಿವಮಲ್ಲಯ್ಯ, ಲಿಂಗರಾಜಮೂರ್ತಿ, ತಿಮ್ಮೇಗೌಡ, ಲತಾ, ಶಿವಮ್ಮ ಹಾಗೂ ಇನ್ನಿತರರಿದ್ದರು. ಅಲಗೂರು ಸಮೀಪದ ಚನ್ನಪಟ್ಟಣ ರಸ್ತೆಯಲ್ಲಿರುವ ಅಲಗೂರು ಲೆನ್ಸ್ ಭವನದಲ್ಲಿ ಅಂತಾರಾಷ್ಟ್ರೀಯ ಲೆನ್ಸ್ ಸಂಸ್ಥೆಗಳ ಒಕ್ಕೂಟ, BW ಲೆನ್ಸ್ ಸೂಪರ್ ಸ್ಪೆಷಾಲಿಟಿ ಕಣ್ಣಿನ ಆಸ್ಪತ್ರೆ ಮತ್ತು ಜಿಲ್ಲಾ ಅಂಧತ್ವ ನಿಯಂತ್ರಣ ವಿಭಾಗ ಇವರ ಆಶ್ರಯದಲ್ಲಿ ಉಚಿತ ಕಣ್ಣಿನ ಪರೀಕ್ಷೆ ಮತ್ತು ಆಧುನಿಕ ಶಸ್ತ್ರಚಿಕಿತ್ಸೆ ಮೂಲಕ IOL ಅಳವಡಿಕೆ ಶಿಬಿರ ನಡೆಯಿತು. ಚೈತ್ರ ಅವರು ಶಿಬಿರವನ್ನು ಉದ್ಘಾಟಿಸಿ ಮಾತನಾಡಿ, ಆಸ್ಪತ್ರೆ ವತಿಯಿಂದ ಉಚಿತವಾಗಿ ಕಣ್ಣಿನ ಪರೀಕ್ಷೆ ನಡೆಸಿ ಅವಶ್ಯಕತೆ ಇರುವವರಿಗೆ ಶಸ್ತ್ರಚಿಕಿತ್ಸೆ ಮಾಡಲಾಗಿದೆ. ಇದುವರೆಗೆ ಲಕ್ಷಾಂತರ ಜನರಿಗೆ ಕಣ್ಣಿನ ಸಮಸ್ಯೆಯನ್ನು ನಿವಾರಿಸಿದ್ದೇವೆ ಅಂತ ಹೇಳಿದರು. ಕಣ್ಣಿನ ಆಸ್ಪತ್ರೆ ಹಲವಾರು ವರ್ಷಗಳಿಂದ ಉಚಿತವಾಗಿ ಶಸ್ತ್ರಚಿಕಿತ್ಸೆ ಮಾಡ್ಕೊಂಡು ಬಂದಿದೆ. ಲಕ್ಷಾಂತರ ಜನರಿಗೆ ದೃಷ್ಟಿ ಬರೋ ಥರ ಮಾಡಿದೆ. ನೀವು ಮತ್ತೆ ನಿಮಗೆ ಪರಿಚಯ ಇರೋರು ಏನಾದರೂ ಕಣ್ಣಲ್ಲಿ ಸಮಸ್ಯೆ ಇದ್ದರೆ ಅವರಿಗೂ ಹೇಳಿ ಈ ಕ್ಯಾಮ್ ಸ್ಕ್ರೀನಿಂಗ್ ಎಲ್ಲ ಬರೋ ಥರ ಮಾಡ್ಬೋದು. ಏನು ಸಮಸ್ಯೆ ಇಲ್ಲ, ಏನು ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ, ಎಲ್ಲ ಉಚಿತವಾಗಿ ನಡೆಯುತ್ತೆ. ನಿಮ್ಗೆ ಏನು ಸಮಸ್ಯೆ ಇದ್ರೂ ನಮ್ಮ ಹತ್ರ ಹೇಳ್ಕೊಳ್ಬೋದು. ಎಲ್ಲ ಪರೀಕ್ಷೆ ಮಾಡಿ ಯಾರಿಗೆ ಯಾವ ಥರ ಶಸ್ತ್ರಚಿಕಿತ್ಸೆ. ಗ್ರಾಮೀಣ ಪ್ರದೇಶ ಜನರು ಇಂಥ ಶಿಬಿರವನ್ನು ಸದ್ಬಳಕೆ ಮಾಡಿಕೊಂಡು ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳುವಂತೆ ಕರೆ ನೀಡಿದರು. ನಂತರ ಸಂಸ್ಥೆ ವತಿಯಿಂದ ವೈದ್ಯಾಧಿಕಾರಿ ಚೈತ್ರ ಮತ್ತು ನಾಗೇಶ್ ಅವರನ್ನು ಸನ್ಮಾನಿಸಲಾಯಿತು. ಸೇವಾ ಕಾರ್ಯಕ್ರಮಗಳನ್ನ ನಡೆಸ್ಕೊಂಡು ಬರ್ತಾ ಇದೆ. ಅದರಲ್ಲಿ ಮುಖ್ಯವಾಗಿ ನಮ್ಮ ಸಂಸ್ಥೆಯ ಧ್ಯೇಯ ದೃಷ್ಟಿ, ಇದು ಸೈಟ್ ಫಸ್ಟ್ ಅಂದ್ಬಿಟ್ಟು ಕಣ್ಣಿನ ಬಗ್ಗೆನೇ ಜಾಸ್ತಿ ಮೇಜರ್ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಮಾಡುವಂಥ ಕಾರ್ಯಕ್ರಮಗಳು. ಅದರ ಜೊತೆಗೆ ಹಸಿವು ನಿವಾರಣಾ ಕಾರ್ಯಕ್ರಮ ನಾವು ಪ್ರತಿದಿನ ಅಲಗೂರು ಆಸ್ಪತ್ರೆ ಆವರಣದಲ್ಲಿ ಪ್ರತಿದಿನ ಬರುವಂಥ ರೋಗಿಗಳಿಗೆ ಮತ್ತು ಅವರ ಸಂಬಂಧಿಕರುಗಳಿಗೆ ಮತ್ತು ಪ್ರತಿ ಗುರುವಾರ ಬಾಣಂತಿಯರು ಮತ್ತು ಗರ್ಭಿಣಿಯರು ಬರ್ತಾರೆ, ಅವ್ರಿಗೆ ಅನುಕೂಲ ಆಗಲಿ ಅಂದ್ಬಿಟ್ಟು ಹಸಿವು ನಿವಾರಣಾ ಕಾರ್ಯಕ್ರಮ ಅಂತ ಮಾಡ್ತಾ ಇದ್ದೀವಿ. ಪ್ರತಿದಿನ ಆ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಜೊತೆಗೆ ಹಲವಾರು, ಈಗ ಮೊನ್ನೆ ಬಸವನಪೇಟೆಯಲ್ಲಿ ಉಚಿತವಾಗಿ ಆರೋಗ್ಯ ತಪಾಸಣಾ ಶಿಬಿರ ಮಾಡಿ ಅಲ್ಲಿ ಅವಶ್ಯಕವಾಗಿದ್ದವರಿಗೆ ಔಷಧಿ ಮತ್ತು ಔಷಧಿ ಉಪಚಾರಗಳನ್ನು ಕೂಡ ನಾವು ನೀಡಿ ಒಂದು ಸೇವಾ ಕಾರ್ಯಕ್ರಮ ನಡೆಸ್ತಾ ಇದ್ದೀವಿ. ಕಾರ್ಯಕ್ರಮದಲ್ಲಿ ಮನೋಹರ, ಪ್ರವೀಣ, ಶ್ರೀನಿವಾಸ್, ಡಾಕ್ಟರ್ ಎಸ್ ನಾಗೇಶ್, ದೇವರಾಜು, ಪದ್ಮನಾಭ, ಶಿವರಾಜ್, ಡಾಕ್ಟರ್ ಶಂಸುದ್ದೀನ್, ಡಿ ಎನ್ ಮಾದೇಗೌಡ, ನಾಗೇಶ್ ಸೇರಿದಂತೆ ಇತರರು ಹಾಜರಿದ್ದರು. ವಿದ್ಯುತ್ ಇಲಾಖೆಯನ್ನು ಖಾಸಗೀಕರಣಗೊಳಿಸುವ 2026ರ ವಿದ್ಯುತ್ ಕಾಯ್ದೆಗೆ ತಿದ್ದುಪಡಿ ಮಾಡುವ ಕ್ರಮವನ್ನು ವಿರೋಧಿಸಿ ಮಳವಳ್ಳಿ ಪಟ್ಟಣದಲ್ಲಿ ಸೆಸ್ಕಾಂನ ನೌಕರರು, ಸಿಬ್ಬಂದಿ ಹಾಗೂ ಅಧಿಕಾರಿಗಳು ಪ್ರತಿಭಟನಾ ಮುಷ್ಕರ ನಡೆಸಿದರು. ಕಚೇರಿ ಮುಂದೆ ನೆರೆದ ನೌಕರರು ಹಾಗೂ ಅಧಿಕಾರಿಗಳು ವಿದ್ಯುತ್ ಇಲಾಖೆಯ ಖಾಸಗೀಕರಣ ಮತ್ತು 2026ರ ವಿದ್ಯುತ್ ಕಾಯ್ದೆಗೆ ತಿದ್ದುಪಡಿ ಮಾಡುವ ಪ್ರಸ್ತಾವನೆಯನ್ನು
ವಿರೋಧಿಸಿ ಘೋಷಣೆ ಕೂಗಿದರು. ಪ್ರತಿಭಟನೆ ಉದ್ದೇಶಿಸಿ ಮಾತನಾಡಿದ ಕಾರ್ಯಪಾಲಕ ಅಭಿಯಂತರ ಟಿ. ಪುಟ್ಟಸ್ವಾಮಿ, ನೂತನ ವಿದ್ಯುತ್ ಕಾಯ್ದೆ ನೌಕರರ, ರೈತರ ಹಾಗೂ ಜನ ವಿರೋಧಿ ಕಾಯ್ದೆಯಾಗಿದ್ದು, ನೂರಾರು ವರ್ಷಗಳಿಂದ ನೌಕರರು ಶ್ರಮವಹಿಸಿ ಕಟ್ಟಿದ ವಿದ್ಯುತ್ ಸಾಮ್ರಾಜ್ಯವನ್ನು ಖಾಸಗಿಯವರ ವಶಕ್ಕೆ ನೀಡುತ್ತಿರುವುದು ಗೆದ್ದಲು ಕಟ್ಟಿದ ಹುತ್ತಕ್ಕೆ ಹಾವು ಬಿಟ್ಟು ಸೇರಿಕೊಂಡಂತಾಗಿತ್ತು ಅಂತ ಅಸಮಾಧಾನ ವ್ಯಕ್ತಪಡಿಸಿದರು. ರೈತರು ಸಾರ್ವಜನಿಕರಿಗೆ ಉತ್ತಮ ಸೇವೆ ಒದಗಿಸುವಲ್ಲಿ ಜನರೇ ಖಾಸಗೀಕರಣದ ವಿರುದ್ಧ ಧ್ವನಿ ಎತ್ತುವುದರಿಂದ ಈ ನಿಟ್ಟಿನಲ್ಲಿ ಸಾರ್ವಜನಿಕರಿಗೆ ಉತ್ತಮ ಸೇವೆ ಒದಗಿಸುವಂತೆ ನೌಕರರು ಸಿಬ್ಬಂದಿಗೆ ಕರೆ ನೀಡಿದರು. 2026 ಪ್ರಸ್ತಾವಿತ ವಿದ್ಯುತ್ ತಿದ್ದುಪಡಿ ಕಾಯ್ದೆ ಏನಿದೆ, ನೌಕರ ವಿರೋಧಿ ಮತ್ತು ರೈತರ ವಿರೋಧಿ, ಜನಪರ ವಿರೋಧಿ ಆಗಿರ್ತದೆ. ಯಾಕೆ ಅಂತಂದರೆ ನೂರಾರು ವರ್ಷದಿಂದ ಕಟ್ಟಿದಂಥ ನಮ್ಮ ಏನು ಸಾಮ್ರಾಜ್ಯ ಇದೆ, ಸಾಮ್ರಾಜ್ಯ ಅಂದರೆ ಮೀನ್ಸ್ ನಮ್ಮ ಲೈನ್ಗಳು, ನಮ್ಮ ಬಿಲ್ಡಿಂಗ್ಗಳು ಎಲ್ಲ ಪ್ರೈವೇಟರ್ನವರು ಬೇಗ ಬಂದು ಎಲ್ಲ ರೆಡಿ ಇದ್ದು ಬಂದು ಕೂತ್ಕೊಂಡು ಮಾಡೋದು ಸುಲಭ. ನಾವು ಇಲ್ಲಿಂದ ನೂರಾರು ವರ್ಷಗಳಿಂದ ಕಟ್ಕೊಂಡ್ಬಂದಿದ್ದೀವಿ. ನೂರಾರು ವರ್ಷದಿಂದ ಲೈನ್ ಹೇಳ್ತೀವಿ. ಇವತ್ತು ಒಂದೊಂದು ಲೈನ್ ಮಾಡಬೇಕು ಅಂತಂದರೆ ವರ್ಷಾನುಗಟ್ಟಲೆ ಬೇಕು. ಎಷ್ಟೋ ವರ್ಷಗಳು ಮಾಡಿದ್ದೀವಿ ಕೆಲವೊಂದು ಲೈನ್ಗಳನ್ನ, 220 kV ಲೈನ್ಗಳು, 66 kV ಲೈನ್ಗಳು, ಸ್ಟೇಷನ್ಗಳು ಎಲ್ಲ ಮಾಡಿದ್ದೀವಿ. ಆ ಲೈನ್ಗಳನ್ನ ಎಲ್ಲದನ್ನು ಪ್ರೈವೇಟೈಸೇಷನ್ ಅವರು ಬಂದು ಈಗ ಬಂದರೆ ಎಲ್ಲ ರೆಡಿ ಇದೆ ಅವರಿಗೆ. ಏನೋ ಹೇಳ್ತಾರಲ್ಲ, ಇದು ಗೆದ್ದಲು ಹುತ್ತ ಕಟ್ಟುತ್ತೆ ಆಮೇಲೆ ಬಂದು ಹಾವು ಸೇರ್ಕೊಳ್ತದೆ ಅನ್ನಂಗೆ ಆ ರೀತಿ ಆಗ್ತದೆ. ನಾವೆಲ್ಲ ಏನು ಮಾಡಬೇಕು ಅಂತಂದರೆ, ನಾವು ಮಾಡುವಂಥ ಕೆಲಸ ಏನಿದೆ ನಾವು ನಮ್ಮ ಕೆಲಸ, ಬೇರೆ ಕೆಲಸ ಬೇಡ. ನಮ್ದೇನು ಲೈನ್ ಮೇಲೆ ಕೆಲಸ, ಏನಿದೆ ಕೆಲಸ, ಅಕೌಂಟ್ಸ್ನವ್ರು ಏನಿದೆ ಅವ್ರ ಕೆಲಸ ಮಾಡ್ಕೊಂಡು ನೀಟಾಗಿ ಕೆಲಸ ಮಾಡಿದರೆ, ಗ್ರಾಹಕರಿಗೆ ಒಳ್ಳೆ ಸರ್ವಿಸ್ ಕೊಟ್ಟರೆ ಈ ಪ್ರೈವೇಟೈಸೇಷನ್ಗಳನ್ನ ಅವರು ಇದು ಮಾಡ್ತಾರೆ. ಈಗೇನಾಗಿದೆ, ನಾವು ಏನಾದ್ರು ಕೆಲಸ ಹೇಳಿದರೆ ಅಲ್ಲಿಗೆ ಹೇಳಿ ಇಲ್ಲಿಗೆ ಹೇಳಿ ಆ ಥರ ಮಾಡೋದರಲ್ಲಿ ಅವರಿಗೆ ಇದಾಗ್ತದೆ. ಹಾಗಾಗಿ ರೈತರುಗಳು, ನಾನೊಬ್ಬ ರೈತ ಕೆಲಸ ಮಾಡಿ ಹೇಳ್ತೀನಿ, ನಾವು ಫ್ರೀ ಕೊಟ್ಟೆ ರೈತರುಗಳು ಏನೂ ಆದಾಯ ತೆಗಿಯೋಕ್ಕಾಗ್ತಾ ಇಲ್ಲ. ಇನ್ನು ಪ್ರೈವೇಟ್ನವ್ರು ಬಂದು ದುಡ್ಡು ಕೊಟ್ಟು ಅವರು ಎಲೆಕ್ಟ್ರಿಸಿಟಿ ಖರೀದಿ ಮಾಡಿಕೊಂಡು ಬೆಳೆದು ನಮಗೆ ಮಾರಬೇಕಾದ್ರೆ ಎಲ್ಲೆಲ್ಲಿ ಬರ್ತದೆ. ಈಗ ಉದಾಹರಣೆಗೆ ಜಿಯೋದವರು ಫ್ರೀ ಕೊಟ್ಟರು 2 ವರ್ಷ, ಎಲ್ಲ ನಾವು ಅಡಿಕ್ಟ್ ಆದ ತಕ್ಷಣ ಬೇರೆ ಎಲ್ಲ ಕಂಪನಿಗಳು ಮುಚ್ಕೊಂಡು, ಬೇರೆ ಎಲ್ಲ ಏನು ಟೆಲಿಕಾಂ ಕಂಪನಿಗಳು ಮುಚ್ಕೊಂಡು, ಈಗ ಅವ್ರು ಎಷ್ಟು ಕೇಳ್ತಾರೆ ಅಷ್ಟು ಕೊಟ್ಟು ಮಾಡ್ತಾಯಿದ್ವಿ. ನಾವು ಲಾಸ್ಟಿಗೆ ಅದೇ ರೀತಿಗೆ ಹೋಗ್ತೀವಿ ನಾವು. ಹಾಗಾಗಿ ನಾವು ಸಹಾಯಕ ಕಾರ್ಯಪಾಲಕ ಅಭಿಯಂತರರಾದ ಪ್ರೇಮ್ಕುಮಾರ್ ಮಾತನಾಡಿ, ಲೈನ್ಮ್ಯಾನ್, ಸೆಕ್ಷನ್ ಆಫೀಸರ್ಗೆ ಹಾಗೂ ಕಚೇರಿ ಸಿಬ್ಬಂದಿ ಇಲಾಖೆ ತಳಪಾಯವಾಗಿದ್ದು, ಇದು ಉತ್ತಮ ಸೇವೆ ಒದಗಿಸಿದಲ್ಲಿ ಸಾರ್ವಜನಿಕರಿಗೆ ಖಾಸಗೀಕರಣದ ವಿರುದ್ಧ ಧ್ವನಿ ಎತ್ತುತ್ತಾರೆ. ಈ ನಿಟ್ಟಿನಲ್ಲಿ ಉತ್ತಮ ಸೇವೆ ಒದಗಿಸಿ ಇಲಾಖೆಯನ್ನು ಉಳಿಸಿಕೊಳ್ಳೋಣ ಅಂತ ಪಣ ತೊಡೋಣ ಅಂತ ಹೇಳಿದರು. ಗ್ರಾಮಾಂತರ ವಿಭಾಗದ ಎಇ ಹಿತೇಶ್, ಲೆಕ್ಕಾಧಿಕಾರಿ ಸತೀಶ್ ಸೇರಿದಂತೆ ಅನೇಕರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು.